ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗೆಚ್ಚಿ ಗಿಲಿಗಿಲಿ ಸೀಸನ್ 3. ನಾನು ನಿಮ್ಮ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ದೇಶಪಾಂಡೆ. ಗಿಚ್ಚಿ ಗಿಲಿಗಿಲಿ ಸೀಸನ್ 3ರ ಗ್ರ್ಯಾಂಡ್ ಓಪನಿಂಗ್ ಅನ್ನ ನಿನ್ನೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದೀವಿ. ಆ ಒಂದು ಗ್ರ್ಯಾಂಡ್ ಓಪನಿಂಗ್ ಇವತ್ತು ಕೂಡ ಮುಂದುವರಿತದೆ ಅಂತ ಹೇಳ್ತಾ ನಾನ್ ಶುರು ಮಾಡ್ತಾ ಇದೀನಿ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3. ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್. ಸೊ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ಎಲ್ಲಾ ಕೋಟಾಯಿಂದ ಒಬ್ಬೊಬ್ರು ಬರ್ತಾನೆ ಇದ್ದಾರೆ. ಈಗ ಅದೇ ತರ ಒಂದು ಬಿಗ್ ಬಾಸ್ ಕೋಟಾಯಿಂದ ಒಂದು ಬ್ಯೂಟಿ ಬರುವಂತ ಟೈಮ್ ಆಗಿದೆ. ಇವರು ಒನ್ ಟೈಮ್ ಅಲ್ಲಿ ದೊಡ್ಡ ಮನೆಯ ಲವ್ ಸ್ಟೋರಿಯ ಶಾಕುಂತಲೆ ಆಗಿದ್ರು. ಇಷ್ಟು ದಿನ ತನ್ನ ಆಕ್ಟಿಂಗ್ ಮೂಲಕ ನಿಮ್ಮೆಲ್ಲರನ್ನ ಮನ ಗೆದ್ದಂಥ ಇವರು ಈಗ ಕಾಮಿಡಿಯನ್ ಆಗಿ ನಿಮ್ಮನ್ನ ಗೆಲ್ಲಲೇಬೇಕು ಅಂತ ಇವತ್ತಿಂದ ತಮ್ಮ ಜರ್ನಿನ ಶುರು ಮಾಡೋದಕ್ಕೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಬಿಗ್ ಬಾಸ್ ಖ್ಯಾತಿಯ ವೆರಿ ಬ್ಯೂಟಿಫುಲ್ ಸಂಜನಾ ಆನ್ ಸ್ಟೇಜ್. ನೋಡು, ನೀವಿಬ್ರು ಅಣ್ಣ ತಂಗಿ ಅಂತ ಕಲ್ಲರಲ್ಲೂ ಪ್ರೂವ್ ಮಾಡ್ತಾ ಇದ್ದೀರಾ. ಮ್ಯಾಚಿಂಗ್ ಆಗಿದೆ. ಮ್ಯಾಚಿಂಗ್ ಹಾಕೊಂಡ್ ಬರ್ತಾ ಇದ್ದೀರಾ. ಅಣ್ಣ ತಂಗಿ ಯಾರನ್ನ ಮ್ಯಾಚಿಂಗ್ ಹಾಕೊಂಡಾರ? ಹೌದು, ನಾನು ನಮ್ಮ ಅಣ್ಣ ಮ್ಯಾಚಿಂಗ್ ಹಾಕೊಂಡೇ ಬರೋದು ಯಾವಾಗ. ನಾನು ನಮ್ಮ ಅಕ್ಕಗೆ ಹಾಕದೇ ಇಲ್ಲ, ತಂಗಿ ಅಂತೂ ಹಾಕದೇ ಇಲ್ಲ. ನೀವು ಅವಳಿ ಜವಳಿ ಒಂದೇ ತರ ಹಾಕಿದಿರಿ. ಅವಳಿ ಜವಳಿ ಒಂದೇ ತರ. ಸಂಜನಾ, ವೆಲ್ಕಮ್ ಟು ಗಿಚ್ಚಿ ಗಿಲಿಗಿಲಿ ಸೀಸನ್ 3. ಲೇ ನಾಯಿ. ಅಯ್ಯ ಸಾರಿ, ಇಲ್ಲ ಚಂದ್ರಪ್ಪ ಸರ್. ಅಲ್ಲ ನಿನಗಲ್ಲ,
ತುಕಾಲಿ ಅಣ್ಣ ನೀನ್ ಎಂತಿ ಅಲ್ಲಿ ಕೂತಿದ್ರು ಧೈರ್ಯವಾಗಿ ಇಲ್ಲಿ ಇಷ್ಟು ಮುಂದೆ ಡ್ಯಾನ್ಸ್ ಮಾಡಿ. ಅಲ್ಲ, ನಾನು ಸಂಜನಾ ಅವರ ಡ್ಯಾನ್ಸ್ಗಿಂತ ಮಾನಸ್ ಅವರ ರಿಯಾಕ್ಷನ್ ನೋಡಿದ್ದೆ ಜಾಸ್ತಿ. ನಾನು ಯಾವಾಗ ಸಾಂಗ್ ಮಧ್ಯದಲ್ಲೇ ಎದ್ಬಂಡು ಹೊಡಿತಾರೆ ತುಕಾಲಿ ಅವ್ರಿಗೆ ಅಂತಿದ್ದೆ, ಅಷ್ಟೊತ್ತು ತಡ್ಕೊಂಡು ಕೂತಿದಾರಲ್ಲ, ನಿಮ್ಮ ತಾಳ್ಮೆಗೆ ನಾನು ಮೆಚ್ಚಿದೆ ಮಾನಸ್. ಅದಿರ್ಲಿ, ಮಧ್ಯದಲ್ಲಿ ನಾವು ಕೇಳಿದಾಗ ಒಂದು ಡೈಲಾಗ್ ಹೇಳಿದ ತುಕಾಲಿ, ಏನು ನೀನು ಹೆಂಡತಿ ಅಲ್ಲಿ ಇದ್ರು ನೀನು ಡ್ಯಾನ್ಸ್ ಮಾಡ್ತೇವೆ ಒಡಿಯಾಣ ಗೋಳಿ ಅಂತ ಕೇಳಿಸ್ಕೊಳ್ಳಿಲ್ವ ನೀನು? ಏ ಅಣ್ಣ, ಅವಳು ಆಗ್ಲೇ ಅಲ್ಲಿ ಬೇರೆ ಟೀಮಲ್ಲಿ ಕುಂತಿಲ್ವಾ, ಇಲ್ಲಿ ಇರೋವರೆಗೂ ಎಂಜಾಯ್ ಮಾಡ್ಬೇಕಣ್ಣ. ಸಂಗೀತ ಸಂಗೀತ ಸಾರಿ. ಇವನು ಅಲ್ಲಿಂದ ವಾಪಸ್ ಬಂದಿಲ್ಲ ಕಣ್ರ. ದೀದಿಯ ಮಡಿಲಲ್ಲಿ ಸಂಜನಾ, ಯು ಆರ್ ಎ ವೆರಿ ಗುಡ್ ಡ್ಯಾನ್ಸರ್, ಐ ಲವ್ ಯು, ಸೂಪರ್. ಒಟ್ನಲ್ಲಿ ಸಂಜನಾ ಬಿಗ್ ಬಾಸ್ ಮನೆಯಿಂದ ಬೇರೆ ಮನೆಗೆ ಹೋಗಿ ಮತ್ತೆ ಕಲರ್ಸ್ ಇಲ್ಲೇ ಕಾಣೋದು ಅಂತ ಕಲರ್ಫುಲ್ ದುನಿಯಾ ನೋಡೋದಕ್ಕೆ ಬಂದಿರೋ ಅಂತ ಸಂಜನಾಗ್ ಬರ್ಲಿ ಚಪ್ಪಾಳೆ. ಸಂಜನಾ, ವೈ ಗಿಚ್ಚಿ ಗಿಲಿ ಗಿಲಿ? ಫಸ್ಟ್ ಥಿಂಗ್ ಬಿಕಾಸ್ ಆಫ್ ಕಲರ್ಸ್ ಹೆಂಗ್ ಅನಿಸ್ತಿದೆ ಅಂದ್ರೆ ಎಲ್ಲೋ ಬೇರೆ ದೇಶದಿಂದ ಆಫ್ಟರ್ ಯು ಗೆಟ್ ಬ್ಯಾಕ್ ಹೋಮ್ ಅಲ್ಲ, ಐ ಹ್ಯಾವ್ ದಟ್ ಕೈಂಡ್ ಆಫ್ ಫೀಲಿಂಗ್. ಸೊ ಕಲರ್ಸ್ ಇಸ್ ಆಲ್ವೇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅಂಡ್ ಐವ್ ಆಲ್ವೇಸ್ ಬಿನ್ ಗ್ರೇಟ್ಫುಲ್. ಒಂದೇ ನಿಮಿಷ ಸಂಜನಾ, ಚಂದ್ರಪ್ರಭಾ ಅವ್ರೇನ್ ಹೇಳಿದ್ರು? ನನ್ ಗಿಚ್ಚಿಗಿಲಿಗೆ ಬಂದತ್ತೆ ಚಂದ್ರಪ್ರಭರನ್ನ ಒಂದ್ಸಲ ನೋಡ್ಬೇಕು ಅಂತ. ಒಂದ್ಸಲ ಚಂದ್ರಪ್ರಭರ ಜೊತೆ ಒಂದ್ಸಲ ಡ್ಯಾನ್ಸ್ ಮಾಡ್ಬೇಕು ಅಂತ ಅವ್ರನ್ನ ಒಂದ್ಸಲ. ಇದೆಲ್ಲ ನಿಮ್ ಕೊನೆ ಹಂಗೆಲ್ಲ ಹೇಳಿಲ್ಲ ಅವರು. ನಾನು ಅಮೇರಿಕದಿಂದ ವಾಪಸ್ ಬಂದಿದ್ದೀನಿ, ಇಷ್ಟು ಕಲರ್ಫುಲ್ ಜಾಗದಲ್ಲಿ ಇಂಥ ಏಜ್ಡ್ ಪರ್ಸನ್ಸ್ನೆಲ್ಲ ಯಾಕೆ ಇಟ್ಕೊಂಡಿದ್ದೀರಾ? ಫಸ್ಟ್ ಬಹಳ ಉತ್ಸುಕರಾಗಿರುವಂತಹ ಸಾಧು ಸಭೆ ಕೇಳೋಣ. ಆಯ್ತು, ನನಗೆ ಗೊತ್ತಿಲ್ಲದೆ ಕೈ ಲೇ ಗಿಲಿಗಿಲಿ ಸೀಸನ್ 3 ನಾನೇ ಹೊಡಿತೀನಿ ಅಂತ ಎಂಟ್ರಿ ತಗೊಂಡಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಬಿಗ್ ಬಾಸ್ ಸೀಸನ್ 10 ಗೋಜಪ್ಪನ ಸುಂದರಿ ಇಶಾನಿ ಆನ್ ಸ್ಟೇಜ್. ನಿಜವಾಗ್ಲೂ ಈ ಸಾಂಗ್ ಕೇಳಿದಾಗಲ್ಲ ಈಶಾನಿನೇ ನೆನಪಾಗೋದು. ಅಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಈ ಸಾಂಗ್ ಈಶಾನಿ ಅವರು. ಗೋಜಪ್ಪನ ಸುಂದರಿ ಇಶಾನಿ, ವೆಲ್ಕಮ್ ಟು ಗಿಚ್ಚಿ ಗಿಲಿ ಗಿಲಿ ಸೀಸನ್ 3. ಥ್ಯಾಂಕ್ ಯು, ಧನ್ಯವಾದಗಳು. ಹೆಂಗ ಅನಿಸ್ತದೆ ಈ ವೇದಿಕೆ? ಸಖತ್ತಾಗಿ ಅನಿಸ್ತಾ ಇದೆ. ಸ್ವಲ್ಪ ನರ್ವಸ್ ಆಗಿದ್ದೆ, ಇವಾಗ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನೋಡಿದಿರ ಯಕ್ಷ ಮುಂಚೆ? ನಾಟ್ ರಿಯಲಿ, ನಾನು ಸ್ವಲ್ಪ ಎಪಿಸೋಡ್ಸ್ ಇಲ್ಲಿ ಅಲ್ಲಿ ನೋಡಿದ್ದೀನಿ. ಏನ್ ಅನ್ನಿಸ್ತು? ಕಾಮಿಡಿ ಅಂಡ್ ಕಾಮಿಡಿ ಅಂದ್ರೆ ಏನು ನಿಮ್ ಪ್ರಕಾರ? ನಗೋದು, ಎಲ್ಲರಿಗೂ ನಗ್ಸೋದು, ಮತ್ತೆ ಆತರ ಪ್ಲಾಟ್ಫಾರ್ಮ್, ಒಂದ್ ವೇದಿಕೆ. ಇಲ್ಲ, ಆಕ್ಚುಲಿ ನಗ್ಸೋದಕ್ಕೆ ಅಂತಾನೆ ಇಬ್ರು ಕೂತಿದ್ದಾರೆ, ಮೋಹನ್ ಅಂಡ್ ಕಾರ್ತಿಕ್. ಅವ್ರ ಹೆಸರು ಏನು ಅಂದ್ರೆ
ಕಾಮೋ ಅಂತ, ಕಾರ್ತಿಕ್ ಮೋಹನ್. ಸುತ್ತ ಸಹ್ಯಾದ್ರಿ ಪರ್ವತ ಶ್ರೇಣಿ, ನಮ್ದು ಮಾತ್ರ ಮರಳುಗಾಡ ಆಗ್ಬಿಟ್ಟೈತೆ. ಏನ್ ನನ್ ಕಾಮಿಡಿ ಮಾಡ್ಲ ಖರ್ಜೂರ ಬೆಳಿಲ್ಲ ಗೊತ್ತಾಯ್ತಾ ಇಲ್ಲ. ಆದ್ರೂ ಇಲ್ಲಿಗೆ ಬಂದು ಒಂದು ಆಕ್ಟಿಂಗ್ ಸ್ಕೂಲ್, ಇಲ್ಲಿ ನಿಮಗೆ ಅಂತ ಒಬ್ರು ಮೆಂಟರ್ಸ್ ಅಂತ ಇರ್ತಾರೆ. ಅವ್ರು ಆಕ್ಚುಲಿ ಸರಿಯಾಗಿ ಮೆಂಟರಿಂಗ್ ಮಾಡಿ ನಿಮ್ಮನ್ನ ಒಂದು ಕಲ್ಲಿಂದ ಶಿಲೆಯಾಗಿ ಮಾಡ್ತಾರೆ. ಓಕೆ, ಮಾಡ್ತೀನಿ ಅಣ್ಣ. ಅಲ್ಲಪ್ಪ, ಈಶಾನಿ ಬೇಕು ಅಂತಂದ್ರೆ ನೀನ್ ಇಂಗ್ಲಿಷ್ ಅರ್ಥ ಆಗಲ್ವಲ್ಲ ಫಸ್ಟ್. ಮೇಡಮ್, ಐ ಆಮ್ ಇಂಗ್ಲಿಷ್ ಗ್ರಾಜುಯೇಟೆಡ್. ಗ್ರಾಜುಯೇಟೆಡ್. ಐ ಆಮ್ ಇಂಗ್ಲಿಷ್ ಗ್ರಾಜುಯೇಟೆಡ್. ಹೌದಾ? ಯಾ, ಆಫ್ ಕೋರ್ಸ್. ಪ್ಲೀಸ್ ಕಮ್. ಈಶಾನಿ, Yes, ಒಂದ್ 4 ಪ್ರಶ್ನೆ ಕೇಳಿ ಅವ್ರಿಗೆ. ಪ್ಲೀಸ್. ಇಂಗ್ಲಿಷ್ ಅಲ್ಲೇ ಒಂದ್ 4 ಪ್ರಶ್ನೆ ಕೇಳಿ. ಆಯ್ತು ಮ್ಯಾಮ್. ನೀವು ಮೆಂಟರ್ ಆದ್ರೆ ನನ್ಗೆ ಏನೆಲ್ಲ ಹೇಳ್ಕೊಡ್ತೀರಾ ಅನ್ನೋ ರೇಂಜ್ಗೆ ಏನಾದ್ರು ಒಂದು ಪ್ರಶ್ನೆ ಕೇಳಿ ಅವ್ರಿಗೆ. ಚಂದ್ರಪ್ರಭಾ 25 ಅಂತ ನನ್ನ ಹೆಸರು. Yeah, he has a 25-year-old kid. Oh, wow. And he just turned 60 and we are doing 60 ವರ್ಷ ಶಾಂತಿ. ಅಯ್ಯೋ ತಾತ ತಾತ. ಓಕೆ, ಇವಾಗ ಈಶಾನಿ ಏನಾದ್ರು ಪ್ರಶ್ನೆ ಕೇಳಿ ನೀನ್. ಸೋ ಬ್ಯೂಟಿಫುಲ್. ಕೇಳು ಒಂದಿದ್ದು, ಹೇಳು ಅಂತಲ್ಲ. ನೀ ಯಾಕೆ ನನ್ನ ಪಾರ್ಟ್ನರ್ ಆಗಿ ಬರ್ಬೇಕು ಅಂತ ಕೇಳು. ಐ ಪಾರ್ಟ್ನರ್ ಇಸ್ ವಾಟ್? If you could explain that some more, elaborate maybe. ಅಷ್ಟೆಲ್ಲ ಅರ್ಥ ಆಗಲ್ಲ, ಸತ್ಯ ಹೋಗ್ಬಿಡ್ತಾನ ನಾನು. She wants you to elaborate. Can you please elaborate? ಎಲಾಬ್ರೇಷನ್? Huh? ಓನ್ಲಿ ಕೊಲಾಬ್ರೇಷನ್ ಅಷ್ಟೇ. Collaboration no. ಚಂದ್ರಪ್ರಭಾ, 5 ಪ್ರಶ್ನೆ ಕೇಳಕ್ ಹೇಳಿದೀನಿ ಈಶಾನಿನ. Yes, madam. 5ರಲ್ಲಿ 4ಕ್ಕಾದ್ರೂ ಸರಿಯಾದ ಉತ್ತರ ಕೊಡ್ಬೇಕು. Yes. ಇಲ್ಲಾಂದ್ರೆ ಅವಕಾಶ ಬೇರೆಯವ್ರಿಗೆ ಹೋಗುತ್ತೆ. No. Of course, 100%, madam. First question is has to be very difficult, okay? Okay. Yes, please. So, how do you think you would mentor me on this platform? ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕನ್ನಡದಲ್ಲಿ ಹೇಳಿ ಸಾಕು. ನೀವು ಎಷ್ಟು ವರ್ಷದಿಂದ ಇಲ್ಲಿ ಕಲರ್ಸ್ ಕನ್ನಡದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರು. ಎಷ್ಟು ವರ್ಷದಿಂದ ಮನೇಲಿ ಕಸ ಗುಡಿಸ್ತಾ ಇದೀರಿ ಅಂತ ಕೇಳಿದ್ಲು. Okay, anyway, second question. Okay. So, if you had a technique, how would you like a technique in mentoring me as a comedian yourself, since you've been in the industry for so many years? How would you go about doing that? ಸೂಸೈಡ್ ಮಾಡ್ಕೋತೆ ನೇಣಾಕತ್ಯ ಅಲ್ಲ, ಎರಡರಲ್ಲಿ ಒಂದು. ಇದು ಆಳ್ತಟಕ್ಕೆ ಚಂದ್ರಪ್ರಭಾ ಬಿಡ್ಬೇಡ, ಚಾಲೆಂಜ್ ತಗೋ. ನಂಗೆ ಹೇಳ್ತೀನಿ, ಈ ಇಂಗ್ಲಿಷ್ ನಂಗೆ ಕೇಳೇ ಇಲ್ಲ ಮೇಡಮ್. Next question. Okay, so if I were to ask you to rap in English, would you be able to do that? ನಮ್ಮ ತಾಯರೇ ಅರ್ಥ ಆಯ್ತಲ್ಲ. So if I were to ask you to rap in English, would you be able to do that? ಡೈರೆಕ್ಟ್ ಪಾಲಿಡಲ್. ಸೀರಿಯಸ್ ಪ್ರಶ್ನೆ ಇದು. ಇದಕ್ಕೆ ಸರಿಯಾದ ಉತ್ತರ ಕೊಡ್ಲಿಲ್ಲ ಅಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಗೆದ್ದಿರೋಂತ ಕಪ್ಪನ್ನು ಕೊಟ್ಬಿಟ್ಟು ಗೆದ್ದಿರೋಂತ ದುಡ್ಡನ್ನು ಇಟ್ಬಿಟ್ಟು ಹೋಗ್ಬೇಕಾಗತ್ತೆ. ಹೇಳ್ತೀನಿ ಬೋಣ, ಇಂಥ ಇಂಗ್ಲಿಷ್ ನಾನು ಎಷ್ಟು ನೋಡಿದ್ಯಾ, ಕೇಳಿಸ್ಕೊಂಡಿಲ್ಲ ನೀನು. ನೋಡೋ ಇಂಗ್ಲಿಷ್ ಸಿನಿಮಾ ಎಲ್ಲ ಮ್ಯೂಟ್ ಮಾಡ್ಬಿಟ್ಟಿರ್ತಾನೆ. ಅದೇ ಸಮಸ್ಯೆ. ಇನ್ಮೇಲೆ ವಾಲ್ಯೂಮ್ ಹಾಕೊಂಡು ನೋಡು. ನಿರಂಜನ, ನೀವ್ ಮಾತಾಡಿದ್ರೆ ಹಾಲಿವುಡ್ ಅಂತ ಇದ್ದೀರಾ. ಅವ್ನೀಗ ನಡ್ಕೊಂಡು ಹೋಗೋದ್ರೆ ಅವ್ನು ಕಣ್ ಕಾಣಲ್ಲ, ನಾಯಂಡಳ್ಳಿಗೆ ಹೋಗಲ್ಲ. ಇರ್ಲಿ, ಲಾಸ್ಟ್ ಪ್ರಶ್ನೆ. So why are you wearing the color blue? Is it because you're feeling blue? Because the first thing that I asked you, you couldn't even answer. So if you could really elaborate and give me a clear answer on what you're going to do by mentoring me, that would really mean a lot. ಈ ಇಂಗ್ಲಿಷ್ಗೆ ಅರ್ಥ ಹೇಳ್ಬಿಟ್ಟಿದ್ರೆ ನಾನು ಇಂಗ್ಲಿಷ್ ಗ್ರಾಜುಯೇಟ್ ಡಾಕ್ಟ್ರು ಇಂಜಿನಿಯರ್ ಆಗ್ಬಿಡುವೆ. ಅಲ್ಲ ಕಣೋ, ಅವ್ರ ಹಾವ ಬಾಬಾ ನಿಡಿ. ಇಲ್ಲಾಂದ್ರೆ ಹೋಗಿಲ್ಲ ರಾವಿಡಿ.
ಓಕೆ, ನೀನ್ ಮಾತಾಡೋದನ್ನ ಅವ್ರು ಅರ್ಥ ಮಾಡ್ಕೋತಾರೆ ನೋಡೋಣ. ನೀನ್ ಇಂಗ್ಲಿಷ್ ಅಲ್ಲಿ ಏನಾದ್ರು ಕೇಳಪ್ಪ. ಯುವರ್ ವಿಲೇಜ್ ಇಸ್ ವಿಲೇಜ್ ನೇಮ್ ಇಸ್ ನಿಮ್ ಫಾದರ್ ನೇಮ್ ಇಸ್ ಅಲ್ಲಿ ವರ್ಕ್ ಇಸ್ ನೇಮ್. ನನ್ಗೆ ಆಕ್ಚುಲಿ ಅರ್ಥ ಆಯ್ತು. ಅರ್ಥ ಆಯ್ತಾ? ಹೌದು, ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ನಾನು ದುಬೈಯಲ್ಲಿ ಬೆಳೆದಿದ್ದು, ಅದು ನನ್ನ ಸಿಟಿ. ಮತ್ತೆ ನಮ್ಮ ಅಪ್ಪ ಇವಾಗ ರಿಟೈರ್ಡ್. ಏನು ನೀನ್ ಹೇಳಿದೆಲ್ಲ ಅರ್ಥ ಆಗಿದೆ? ಹಂಗ ಅರ್ಥ ಆಗಂಗ್ ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕಣ. ಇನ್ನೊಂದು ಒಂದ್ಸಲ ಇನ್ನೊಂದು ಕೇಳು. ಯುವರ್ ಸ್ವೀಟ್ ನೇಮ್ ಅಂಡ್ ಮದ್ವೆ ನೋ ನೆಕ್ಸ್ಟ್ ಲವ್ ಇಸ್ ಅಯ್ಯೋ ತಾತ, ಅಯ್ಯೋ ತಾತ. ಆ ಹುಡುಗಿ ಅಷ್ಟು ಮುದ್ದಾಗಿ ತಾತ ತಾತ ಅಂತ ಕರೀತದೆ. ಏನ್ ಅನಿಸ್ತಾ ಇಲ್ಲ ನಿಂಗೆ? ತಾತ ಅಲ್ಲ ಕಾರಣ, ಮತ್ತೆ ತಾತ ಅಂತ. ಆ? ತಾತ ಅಂತ. Do you like her as a contestant? ಅಲ್ಲ, ಈಗ ಇರೋದು ಒಪ್ಕೊಂಡ್ರೆ ಬೆಟ್ರು ಅನ್ಸ್ತಾ ಚಂದ್ರಪ್ರಭಾ, ಏನ್ ಗೊತ್ತಾ ಚಂದ್ರಪ್ರಭಾ, ನಿಮ್ಗೆ ಕೊನೆ ಒಂದು ಅವಕಾಶ ಕೊಡ್ತೀನಿ. ಹೇಳಿ ಮೇಡಮ್. ಅವ್ರ ಇಂಗ್ಲಿಷ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಲ್ವಾ? ಇಲ್ಲ ಮೇಡಮ್. ನೀವು ಮಾತಾಡುವಂತ ಒಂದು ಕನ್ನಡದ ಪದ ಅವ್ರಿಗೆ ಅರ್ಥ ಆಗ್ಬಾರ್ದು. ಆ ತರದ್ ಒಂದು ಕನ್ನಡದ ಒಂದು ಪದ ಹೇಳಿ, ಓಕೆ ಅವ್ರ ಕಣ್ಣು ಹಿಡಿಬಾರ್ದು. ಕಣ್ಣು ಹಿಡಿದ್ ಬಿಟ್ರೆ ನಿಮಗ್ ಮಾರ್ಕ್ಸ್ ಇಲ್ಲ. ಸರಿ ಮೇಡಮ್. ಹಾ, ಹೇಳಿ ನೋಡೋಣ. ಅವ ಎಮ್ಮೆ ಹೊಡ್ಕೊಂಡ್ ಎತ್ತಾಗ ಹೋಗಿದ್ದಿಲ್ಲ, ಹೊಟ್ಟೆ ಇಷ್ಟೈತೆ, ಬೇಗ ಬಾಯಿಲ್ ಮುದ್ದೆ ತಿರುಗುವೆ. ಓಕೆ, ಎಮ್ಮೆ ಮುದ್ದೆ ಅವ ಅವ ಅಂತ ಗೊತ್ತು ಅದು. ಸೊ ನೀವು ಕೇಳ್ತಾ ಇದ್ದೀರಾ ಎಮ್ಮೆನ? ನಿನ್ನ ಬ್ರಹ್ಮಾಸ್ತ್ರ ಬಿಡ. ಅವಂದು ಒಂದು ಫಿಂಗರ್ ಸ್ಟೆಪ್ ಇದೆ. ಓಕೆ, ಆ ಡ್ಯಾನ್ಸ್ ಏನಾದ್ರು ನೀವು ಮಾಡಿದ್ರೆ ಅವನ್ ತರನೇ ನೀವಿಬ್ರು ನನ್ನ ಪೇರ್ ಮಾಡೋ ಜವಾಬ್ದಾರಿ ನಂದು. ಮ್ಯೂಸಿಕ್. ಇವರಿಬ್ಬರನ್ನ ಪೇರ್ ಮಾಡ್ಬೇಕಾ ಬೇಡವಾ ಅಂತ ಶ್ರುತಿ ಮ್ಯಾಮ್? ಇಲ್ಲ ಮಾಡ್ಬೇಕು ಪಾಪ. ಯಾಕಂದ್ರೆ ಇಲ್ಲಿರುವಂತ ಎಲ್ಲಾ ಕಲಾವಿದರು ಯಾವ್ದಾದ್ರು ಅವಕಾಶ ಸಿಕ್ಕರೆ ಕರ್ನಾಟಕಕ್ಕೆ ಒಂದು ಒಳ್ಳೆ ಕಲಾವಿದರಾಗಿ ಎಲ್ಲರೂ ಬೆಳೆದಿದ್ದಾರೆ. ಆದ್ರೆ ಚಂದ್ರಪ್ರಭಾನ್ ಹತ್ರ ಇರೋಂತ ಟ್ಯಾಲೆಂಟು ಹಾಲಿವುಡ್ನವ್ರು ಕರೆದ್ರು ಕರಿಬಹುದು, ಕರಿಬಹುದು. ಅಂತ ಟೈಮಿಗೆ ಚಂದ್ರಪ್ರಭಾಂಗೆ ಒಂದ್ ಸ್ವಲ್ಪ ಇಂಗ್ಲಿಷ್ ಬರೋದ್ ಬೇಡವಾ? ಡೌಟ್ ಆಗ್ತದೆ. ನೀವು ಅವ್ರಿಗೆ ಇಂಗ್ಲಿಷ್ ಹೇಳ್ಕೊಡಿ. ನನಗೆ ಚಂದ್ರಪ್ಪ ಸೂಕ್ತ ಅಂತ ಅನ್ನಿಸ್ತಾ ಇದೆ ಇರೋದ್ರಲ್ಲಿ. ಯಾಕೆಂದ್ರೆ ನೀವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಹೇಳೋದು ನಿಮಗೆ ಅರ್ಥ ಆಗಲ್ಲ. ಅದರಿಂದಾಗಿ ಎಷ್ಟು ವಾರ ಇರ್ಬೋದು ಅನ್ನೋ ಊಹೆನೂ ನಮಗಿದೆ. ಆಲ್ ದಿ ಬೆಸ್ಟ್ ಇಶಾನಿ. Yes, come on, sir. So we'd love to listen your rapping, and if anything is there to learn from you, I would really love to do that. If you can teach me some rapping, I'm ready to do. My God. ಮೆಂಟರ್ಸ್ ತುಂಬಾ ಜನ ಅವರಲ್ಲಪ್ಪ ಸೆಟ್ ಅಲ್ಲಿ. ಅಣ್ಣ ಅವ್ರೇನ್ ಹೇಳಿದ್ರು? ಬನ್ನಿ ಚಂದ್ರಪ್ರಭಾ, ನಿನ್ನ ಮೊಮ್ಮಗಳನ್ನ ಮತ್ತೆ ನಿನಗೆ ವಾಪಸ್ ಕೊಟ್ಟಿದ್ದೀವಿ. ಬನ್ನಿ ಚಪ್ಪಾಳೆ. Shani, he is very old. Handle with care, please. ತಾತ. Yeah, okay? ತಾತ ಗೀತ ನೈ ತಾತ. ತಾತ. Please come. ಬನ್ನಿ ಚಪ್ಪಾಳೆ. ಮುಂದೆ ಬರ್ತಾರೆ ಅಂತ ಕಂಟೆಸ್ಟೆಂಟ್ ಸೋಷಿಯಲ್ ಮೀಡಿಯಾ ಕೋಟಾ ಇಂದ ಬಂದಿದ್ದಾರೆ. ಅದು ಒಬ್ರಲ್ಲ, ಇಬ್ಬಿಬ್ರು. ಒಬ್ರು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಸೈನ್ಸ್ ಟೀಚರ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದ್ರು. ಇನ್ನೊಬ್ರು ಯೂಟ್ಯೂಬ್ ಅಲ್ಲಿ ಸೀರೀಸ್ ಮಾಡ್ಕೊಂಡು ಟೊಮೊಟೊ ಮೊಟ್ಟೆ ಅವರ ಅಮ್ಮ ಆಗಿ ನಿಮ್ಮೆಲ್ರಿಗೂ ಪರಿಚಯ ಆದವರು. ಇವತ್ತಿಂದ ಈ ನಗುವಿನ ವೇದಿಕೆಯಲ್ಲಿ ತಮ್ಮ ಜರ್ನಿಯನ್ನ ಶುರು ಮಾಡೋದಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಕುಂದಾಪುರದ ದೀಕ್ಷಾ ಹಾಗೂ ಯೂಟ್ಯೂಬ್ ಸ್ಟಾರ್ ಮಧುಮತಿ ಆನ್ ಸ್ಟೇಜ್.
ದೀಕ್ಷಾ ಹಾಗೂ ಮಧುಮತಿ ಅವರೇ, ನಿಮ್ಮಿಬ್ಬರಿಗೂ ಕೂಡ ವೆಲ್ಕಮ್ ಟು ಗೆಚ್ಚೆ ಗಿಲಿಗಿಲಿ ಸೀಸನ್ 3. ಥ್ಯಾಂಕ್ ಯು. ಸೊ ಮಧುಮಿತಾ ಅವ್ರನ್ನಂತೂ ನಾವೆಲ್ಲರೂ ಖಂಡಿತವಾಗ್ಲೂ ನೋಡಿರ್ತೀವಿ. ಸೂಪರ್ ಡೂಪರ್ ಫೇಮಸ್ ಆಗಿದೆ ಯೂಟ್ಯೂಬ್ ಅಲ್ಲಿ. ಅಂಡ್ ನೀವು ರೀಲ್ಸ್ ಮಾಡಿದ್ರೆ ಫೇಮಸ್ ಆಗಿದ್ದೀರಾ ಅನ್ಕೊಂಡಿದ್ರಾ? ಅವತ್ತು ಅಲ್ಲಿ ಯಾವ್ದೋ ಒಂದು ಮಾಡಿರೋ ರೀಲ್ಸ್ ಇಲ್ಲಿವರೆಗೂ ತಂದು ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ತಂದು ನಿಲ್ಸುತ್ತೆ ಅಂತ? ಸತ್ಯವಾಗಿ ಹೇಳುದಂತ ಹೇಳ್ರೆ ನಾ ಮಾಡ್ದದ್ದು ಅಚಾನಕವಾಗಿ ಮಾಡಿರೋದಂಥದ್ದು. ಆ ಒಂದು ಪುಕ್ಕುಲಿ ಸಾಂಗ್ ಏನಿತ್ತು ಇಷ್ಟು ದೊಡ್ಡ ವೇದಿಕೆ ನಂಗೆ ತಂದು ಕೊಡುತ್ತಂದೇಳಿ ಹೇಳ್ರೆ ನಂಗೆ ನಂಬಕ್ಕೆ ಸಾಧ್ಯ ಇಲ್ಲ ಅದು. ಸೊ ಇದು ಇನ್ನೂ ನಂಗೆ ಕನಸು ರೀತಿಯಲ್ಲೇ ಇತ್ತು. OTT ವೀಕ್ಷಕರಿಗೆ ನಿಮ್ ಬಗ್ಗೆ ಗೊತ್ತು, ಟಿವಿ ಆಡಿಯನ್ಸ್ಗೆ ನಿಮ್ಮ ಪರಿಚಯನ ನೀವೇ ಮಾಡ್ಕೊಡಿ. ನಾನು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಕಮ್ಮಾಜಿಯಲ್ಲಿ ಸೈನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಈಗ ಇಲ್ಲಿ ಸೆಲೆಕ್ಟ್ ಆದ್ರ ಮೇಲೆ ಜಾಬ್ ಬಿಟ್ಟಿರೋದು. ನನ್ನ ಹಾಬೀಸ್ ಬಂದು ನಾನು ರಂಗಭೂಮಿ ಕಲಾವಿದಾಯಿ, ನಾಟಕ ಮತ್ತೆ ರೀಲ್ಸ್ ಅದೆಲ್ಲ ಮಾಡ್ಕೊಂಡು ಬಂದಿದೆ. ಸುಮಾರು ಒಂದು 8 ವರ್ಷ ಆಯ್ತು ನಾಟಕ ಇದೆಲ್ಲ ಮಾಡ್ಕೊಂಡು ಸುಮಾರು ಶೋಸ್ಗಳನ್ನೆಲ್ಲ ಮಾಡಿದೆ. ಬಟ್ ನಿಜವಾಗ್ಲೂ ಕಲಾವಿದೆ ಆಗ್ಬೇಕು ಅನ್ನೋ ಒಂದು ದೊಡ್ಡ ಕನಸನ್ನ ಹೊತ್ತು ಜೀವನಾಧಾರಕ್ಕೆ ಇದ್ದಂತ ಒಂದು ಸರ್ಕಾರಿ ಕೆಲಸವನ್ನೇ ಬಿಟ್ಟು ಈ ವೇದಿಕೆಗೆ ಬಂದಿದ್ದಾರೆ. ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಯಾಕೆ ಇಂಥ ಒಂದು ನಿರ್ಧಾರ ತಗೊಂಡಿದ್ರಲ್ಲ? ಯಾಕೆ? ಏನಾದ್ರೂ ಒಂದು ಅಚೀವ್ ಮಾಡ್ಕೊಂಡ್ ಹೇಳಿದಿತ್ತು ನನ್ಗೆ. ನನ್ನೊಟ್ಟಿಗೆ ಬಣ್ಣ ಹಚ್ಚದಂತ ನನ್ನ ಒಬ್ಬ ಅಣ್ಣ, ಅಂದ್ರೆ ಸ್ವಂತ ಅಲ್ದಿದ್ರು ನನ್ಗೆ ಹೈಸ್ಕೂಲ್ ಇಂದ ನನ್ನ ಸೀನಿಯರ್ ಆಗಿದ್ದವನು. ಸೊ ಕಾರ್ತಿಕ್ ಅಣ್ಣ ಅಂತ, ಹೀಗೆ ಒಂದು ರಿಯಾಲಿಟಿ ಶೋ ವೇದಿಕೆಯಲ್ಲಿ ಅವನು ನೋಡಿ ನನ್ನ ಹತ್ರ ಬಂದು ಹೇಳಿದಿಷ್ಟೇ ಒಂದು ಮಾತು, ದೀಕ್ಷಾ ನಾವು ಒಂದ್ ಟೈಮಲ್ಲಿ ಆ ಒಂದು ಸ್ಟೇಜಿಗೆ ಹತ್ಬೇಕು ಅಂತ. ಸೊ ಆ ಮಾತು ಅವ ಹೇಳ್ದ. ಬಟ್ ಈಗ ಅವನ ನಮ್ಮೊಟ್ಟಿಗಿಲ್ಲ. ಅವನ ಒಂದು ಕನ್ಸಿರ್ಬೋದು, ಅವನ ಹೆಸರೇ ಕನ್ಸು ಕಾರ್ತಿಕ್ ಅಂತ. ಸೊ ಅವನ ಒಂದು ಬ್ಲೆಸ್ಸಿಂಗ್, ಮೊನ್ನೆ 22ಕ್ಕೆ ಅವನು ತೀರಿ ಹೋಗಿ 1 ವರ್ಷ ಆಯ್ತು. ಸೊ 22ಕ್ಕೆ ನಂಗೆ ಫೋನ್ ಬಂದಿದ್ದು, ನೀ ಗಿಚ್ಚ ಗಿಲಿಗಿಲಿ ಸೆಲೆಕ್ಟ್ ಆಗಿದೆ ಅಂತ ಹೇಳಿ. ಅವನ ಆಶೀರ್ವಾದನೆ ಅಂತಾನೆ ಹೇಳ್ಬೋದು ನಾನು. ಖಂಡಿತ ಮೇಡಮ್. ನಿಜವಾಗ್ಲೂ ನಿಮ್ಮ ಸ್ನೇಹಿತರಾಗಿರೋ ಕಾರ್ತಿಕ್ ಅವ್ರು ಎಲ್ಲೇ ಇದ್ರು ಇವತ್ತು ತುಂಬಾ ಸಂತೋಷ ಪಟ್ಟಿರ್ತಾರೆ. ಅವ್ರ ಆಸೆನ ನೀವು ಈಡೇರಿಸ್ತಾ ಇದ್ದೀರಾ. ಒಳ್ಳೇದಾಗ್ಲಿಮ್ಮ. ಮಧುಮತಿ ಅವರೇ, ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ ವೇದಿಕೆಗೆ ಬಂದಿರೋದು? ತುಂಬಾ ಹೆದರಿಕೆ ಇದೆ. ಸ್ಟೇಜ್ ಹತ್ತಿದ್ದೀನಿ, ಇಲ್ಲ ಅಂತಲ್ಲ. ಥಿಯೇಟರ್ ಮಾಡ್ತಿದ್ದಾಗ ಸ್ಟೇಜ್ ಹತ್ತಿದ್ದೀನಿ. ಬಟ್ ಇದು ಒಂಥರ ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು, ನನ್ಗೆಲ್ಲ ಹೊಸದು. ಐ ಆಮ್ ಲೈಕ್ ಕ್ಲೀನ್ಸ್ ಸ್ಲೇಟ್, ಯಾರು ಹೆಂಗ್ ಬೇಕಾದ್ರೂ ತಿದ್ಬೋದು ನನ್ನ. ನಿಮ್ಗೆ ಯಾರು ಪೇರ್ ಆಗಿ ಬಂದ್ರೆ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ? ನನಗೆ ಖಂಡಿತ ಗೊತ್ತಿಲ್ಲ. ಮೇಡಮ್ ನೀವ್ ಹೇಳಿ. ನಂಗೆ ಯಾರು ಕೊಟ್ರು ಖುಷಿಯೇ, ಒಂದೊಂದು ಮುತ್ತು. ಆಹಾ ಅಮ್ಮ, ಈಗ ನಮ್ಮ ಜೀವನ ಪಾವನವಾಯ್ತಮ್ಮ. ಹಾಗಿದ್ರೆ ತುಕಾಲಿ ಪುಕ್ಕುಳಿ ಒಳ್ಳೆ ಕಾಂಬಿನೇಷನ್. ಬನ್ನಿ, ಸೆಲೆಕ್ಟ್ ಆಗಿದ್ರೆ ಬನ್ನಿ. ಮಾನ್ಸ ಅವರೇ, ಸರ್, ಈ ಒಂದು ಸೆಲೆಬ್ರೇಷನ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದನ್ನ ಸೆಲೆಬ್ರೇಷನ್ ಮಾಡ್ಬೇಕು ಸರ್, ಅಷ್ಟು ಖುಷಿ ಆಗ್ತಿದೆ ನನ್ಗೆ. ನಿಂಗೆ ಹಂಗೆ ಆಗ್ಬೇಕು ನಿನಗೆ. ಹಂಗ ಹೇಳ್ಬಿಡಮ್ಮ, ಅವ್ರು ಬೇಜಾರ್ ಮಾಡ್ಕೋತಾರೆ. ಯಾರ್ ಬೇಡ ಅಂದ್ರೂ ಅವರೇ ಸಿಗ್ಬೇಕು ಅವ್ರಿಗೆ. ಆಗ್ಲೇ ಸಂಜೆ ಅಂತ ತಿರುಗ್ತಿದ್ದೆ. ನಾನು ಬೇಡ ಅಂದಿಲ್ಲ, ಅವರೇ ನನ್ನ ಬಾಳಿನ ದಾರಿದೀಪ. ಗಿಲಿಗಿಲಿ ಮೇಡಮ್, ನಾನಿದ್ದೀನಿ. ಇಬ್ರು ಸೇರಿ ಕಾಮಿಡಿ ತೇರ್ನ ಎಳೆಯನ. ನೀವು ಸಾರಥಿಯಾಗಿ. ಅವ್ರು ನಿನ್ ಬಾಳಿನ ದೀಪ ಆದ್ರೆ ನಾನೇನ್ ಮತ್ತೆ? ನೀನಾ? ನನ್ ಬಾಳಿನ ಕೊಳ್ಳಿದ್ದೇವ, ಸುಮ್ಮ ಕುಂತ್ಕೋ. ಆಯ್ತು ಬಿಡು, ಗೊಬ್ಬರನಂಗೆ ಆಗ್ತೀನಿ ಬಾಳಿನ ದೀಪ. ಆಯ್ತಾ ಇಲ್ಲ. ಒಟ್ಟಲ್ಲಿ ಇದು ಅವ್ರನ್ನ ಕೇಳೋಣ ಒಂದ್ ಮಾತು. ಮೇಡಮ್ ಇವನು ಇಲ್ಲ, ಓಕೆನಾ? ಓಕೆ, ನೀವು ಕೊಟ್ಟಿದ್ದೆ ಪಂಚಾಮೃತ. ಇದು ಪಂಚಾಮೃತ ಅಲ್ಲಮ್ಮ, ಪಂಚಾಮೃತದಲ್ಲಿ ಒಂದ್ ಕಲ್ಲು ಇದು. ಇಲ್ಲಿ ಬನ್ನಿ, ಒಂದ್ಸಲಿ ಪಕ್ಕದಲ್ಲಿ ಬನ್ನಿ. ಕರ್ನಾಟಕ ಮೆಚ್ಚಿದ ಜೋಡಿ.
ನೊಂದು ಬಿಟ್ಟಿದ್ದೀನಿ. ಪರವಾಗಿಲ್ಲ, ಹೋಗ್ಬಿಟ್ ಬಾ. ಅಣ್ಣ ಬೇಡ ಅಣ್ಣ, ಬೇಡ ಬೇರ್ಲಿ ಅಣ್ಣ ಪ್ಲೀಸ್. ಆರಾಮಾಗಿ ಕೂತ್ಕೋ. ನನ್ ಕಂಟೆಸ್ಟೆಂಟ್ ಬಂದೈತೆ. ಸೋಷಿಯಲ್ ಮೀಡಿಯಾ ಕೋಟಾಯಿಂದ ಬಂದಿರುವಂತಹ ದೀಕ್ಷಾ ಹಾಗೂ ಮಧುಮತಿ ಅವರಿಗೆ ಯಾರು ಮೆಂಟರ್ ಆಗ್ತಾರೆ ಅಂತ ನೋಡೋಣ. ಎನ್ವಲಪ್ ಪ್ಲೀಸ್. ಮಧುಮತಿಯ ಮಮತೆಯ ಕರೆಯುವಲ್ಲಿ ದೀಕ್ಷಾರ ದೀಕ್ಷೆ. ಒಳ್ಳೆ ನಿಮ್ ನಿಜ ಒಳ್ಳೆ ಭವಿಷ್ಯ ಇದೆ ನಿಮ್ಗೆ. ಇವಾಗ್ಲಾದ್ರೂ ಸೇಲ್ ಆಗಿದ್ಯಾ ನೀನು? ನನಗೆ ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಇವ್ರೆ ನನಗೆ ಸಿಗ್ತಾರೆ ಅಂತ. ಒಟ್ನಲ್ಲಿ ಎನಿವೆ ನಿಮ್ಮಿಬ್ಬರಿಗೂ ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಇರಿ ದೀಕ್ಷಾ ಅವರೇ, ನಿಮ್ಮ ಮೆಂಟರ್ನ ಕರ್ಕೊಂಬನ್ನಿ. ಮಂಜು, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ದೀಕ್ಷಾ ಅವರೇ, ನೀವ್ ಹೇಳಿ, ನಿಮ್ಗೆ ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಆಗ್ತಿದೆ. ಇವ್ರ ಹೆಸರು ಹೇಳಿ. ಚಿಲ್ಲರ್ ಮಂಜು. ಕ್ಯಾ ಬಾತೆ, ನಿನ್ನ ಜೀವನ ಪಾವನ ಆಯ್ತು. ತಗೋ, ನಿನಗೆ ಎಷ್ಟು ಖುಷಿ ಇದೆ? ಮನ್ಸಲ್ಲಿ ಇರೋದನ್ನ ಡೈರೆಕ್ಟ್ ಆಗಿ ಹೇಳು. ಏನಿಲ್ಲ ಅಣ್ಣ, ಹೋದ್ಸಲ ಫಸ್ಟ್ಗೆ ಸೇಲ್ ಆಗಿದ್ದೆ. ಈ ಸಲ ಇಲ್ಲಿ ಕೊನೆಯದಿದೆ, ಇನ್ನೂ ಸೇಲ್ ಆಗ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಟೀಚರ್ ಆಗ್ಬೇಕು, ಅವನು ಟೀಚರೇ ಸಿಕ್ಕಿದ್ದಾರೆ. ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಮಾಡೋದಷ್ಟೇ ಅಣ್ಣ. ನೀನ್ ಆಕ್ಚುಲಿ ಸಂತೋಷ ಪಡ್ಲೇಬೇಕು, ಯಾಕಂದ್ರೆ ಹೋದ್ಸಲಿ ನಿನಗೆ ಜೀವ ಇಲ್ದಿರ ಅಜ್ಜಿ ಕೊಟ್ಟಿದ್ವಿ. ಹೌದು. ಅದಕ್ಕಿಂತ ಮುಂಚೆ ಬುಜ್ಜಿ ಕೊಟ್ಟಿದ್ವಿ. ಕೊಟ್ಟಿದ್ರಿ. ಈ ಸಲ ಯಾರು ಇಲ್ವೇನೋ ಅನ್ಕೊಂಡಿದ್ದೆ, ಕೊಟ್ಟಿದ್ದಾರೆ. ಜಡ್ಜಸ್, ಈ ಎರಡು ಅದ್ಭುತ ಪೇರ್ಗಳ ಬಗ್ಗೆ ಏನ್ ಹೇಳ್ತೀರಾ? ಸೋಷಿಯಲ್ ಮೀಡಿಯಾ ಕೋಟಾ. ಸಾಧು ಸರ್, ಈ ವೇದಿಕೆನ ಸೆಲೆಕ್ಟ್ ಮಾಡಿ ಬಂದಿದಾರಲ್ಲ, ಮೊದಲು ಅವರಿಗೆ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವಿವತ್ತು ಒಬ್ಬ ಟೀಚರ್ ಆಗಿದ್ರೂ ಕೂಡ ನಿಮ್ಮ ಟೀಚರ್ ಸ್ಥಾನವನ್ನ ಬಿಟ್ಟು ಇಲ್ಲಿ ಕಲಿಬೇಕು ಅಂತ ಬಂದಿದ್ದೀರಿ ಗೊತ್ತಾ? ಅಲ್ಲಿ ನಿಮ್ಮೊಳಗೆ ಒಬ್ಬ ಸಾಧಕರು ಇದ್ದಾರೆ ಅಂತ ನೀವು ತೋರಿಸ್ತಾ ಇದ್ದೀರಿ ದೀಕ್ಷಾ ಅವರೇ. ಆಲ್ ದ ಬೆಸ್ಟ್, ನಿಮ್ಗೆ ಒಳ್ಳೇದಾಗ್ಲಿ. ಯಾವಾಗ್ಲೂ ಬೆಸ್ಟ್ ಪೇರ್ ಅಂತ ಯಾರು ಸೆಲೆಕ್ಟ್ ಮಾಡಕ್ ಹೋಗ್ಬೇಡಿ. ಪರ್ಫೆಕ್ಟ್ ಪೇರ್ ಅಂತ ಯಾರಾದ್ರೂ ಆಗ್ಬಿಟ್ರೆ ಅದ್ರಲ್ಲಿ ಏನು ಇಂಟ್ರೆಸ್ಟೇ ಇರಲ್ಲ. ಸೊ ಇಲ್ಲಿ ಪರ್ಫೆಕ್ಟ್ ಆಗಿರೋದನ್ನ ನೋಡ್ಬೇಡಿ, ಯಾವ್ದು ಇಲ್ವೋ ಅದೇ ನಿಜವಾಗ್ಲೂ ಖುಷಿ ಕೊಡೋದು ಜನಕ್ಕೆ. ಈ ಒಂದು ಜರ್ನಿಲಿ ನೀವು ಬೆಳಿತಾ ಹೋಗ್ತೀರಿ. ನೀವು ಬೆಳಿತಾ ಇರುವಂತಹ ಜರ್ನಿ ಜನರಿಗೆ ಮನರಂಜನೆ ಕೊಡ್ತಾ ಹೋಗುತ್ತೆ. ಅದೇ ಈ ಶೋನ ಸ್ಪೆಷಾಲಿಟಿ. ಬೆಸ್ಟ್ ಆಫ್ ಲಕ್. ಮಧುಮತಿಯವರೇ, ನಿಮಗೆ ವೆಲ್ಕಮ್. ಅವ್ರ ಹತ್ರ ಎಷ್ಟು ಕಲಿಯಕ್ಕಾಗುತ್ತೋ ಕಲೀರಿ. ಮೊರಾರ್ಜಿ ದೇಸಾಯಿ ಸ್ಕೂಲಲ್ಲಿ ಟೀಚರ್ ಆಗಿದ್ದೀರಾ. ಇಲ್ಲಿ ನಮ್ಮ ಚಿಲ್ಲರ್ ಅವ್ರ ಜೊತೆ ಸೇರಿ ಚಿಲ್ ಮಾಡಿ ಹೊಸ ಪ್ರಯತ್ನ ಪಟ್ಟು ನೀವು ಉದ್ಯೋಗ ಬಿಟ್ಟಿರೋದಕ್ಕೂ ಒಂದು ಒಳ್ಳೆ ಹೆಸರು ತಂದ್ಕೊಳ್ಳಿ. ವೆರಿ ನೈಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಜಾ ಇದೆ ಒಟ್ನಲ್ಲಿ ನಿಮ್ಮಿಬ್ಬರಿಗೂ. ಬರೀ ಜೋರಾದ ಚಪ್ಪಾಳೆ ಅಂಡ್ ಆಲ್ ದಿ ಬೆಸ್ಟ್. ಗಿಲಿಗಿಲಿ ಸೀಸನ್ 3 ಗ್ರ್ಯಾಂಡ್ ಓಪನಿಂಗ್ಗೆ ನಾನಾ ಕೋಟಗಳಿಂದ ಬಂದು ಅಡ್ಮಿಷನ್ ಆಗ್ತಾನೆ ಇದ್ದಾರೆ. ಈಗ ಅದೇ ರೀತಿ ಬಿಗ್ ಬಾಸ್ ಸೀಸನ್ 10 ಕೋಟಾ ಇಂದ ಮತ್ತೊಬ್ರು ಎಂಟ್ರಿ ತಗೊಳ್ಳಂತ ಸಮಯ. ಬಿಗ್ ಬಾಸ್ ಸೀಸನ್ 10 ರನ್ನರ್ ಆಗಿ ಇಡೀ ಕರ್ನಾಟಕವನ್ನೇ ಫ್ರೀಸ್ ಮಾಡಿದಂಥವ್ರು. ಲೆಟ್ಸ್ ವೆಲ್ಕಮ್ ಬಿಗ್ ಬಾಸ್ ಸೀಸನ್ 10 ರನ್ನರ್ ಡ್ರೋನ್ ಪ್ರತಾಪ್.
ಡ್ರೋನು ಸೂಪರ್ ಅಮ್ಮ, ಎನರ್ಜಿ ಅಮೇಸಿಂಗ್ ಅಮೇಸಿಂಗ್. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಹಿಂಗೆ ಚಿಕ್ಕ ವಯಸ್ಸಿಂದನೂ ಡ್ಯಾನ್ಸ್ ಕಲ್ತಿರೋದು ಅಥವಾ ಇತ್ತೀಚೆಗ? ಮನ್ಸ್ಫೂರ್ತಿಯಾಗಿ ಕುಣಿತೀನಿ, ಖುಷಿಯೆಲ್ಲ ಹೊರಗಡೆ ಹಾಕ್ಬೇಕು, ಕುಣಿದು ಕುಣಿದು ಖುಷಿಯೆಲ್ಲ ಹೊರಗಡೆ ಹಾಕ್ಬೇಕು. ಇಲ್ಲೂ ಆ ವ್ಯಕ್ತಿ ನೋಡಿ ಏನಿಸ್ತಾ ಇದೆ? ಖುಷಿ ಆಗ್ತಿದೆ ಅಣ್ಣ, ಬಹಳ ಖುಷಿ ಆಗ್ತಿದೆ. ಆ ವ್ಯಕ್ತಿನೂ ಕೇಳೋಣ. ದಯವಿಟ್ಟು ಚಿಂತಾಜನಕ ಸ್ಥಿತಿಲಿರುವಂತ ಬೀಮ್ ಬ್ಯಾಗ್ ಸಂತು ಅವರೇ, ಏನ್ ಹೇಳ್ತೀರಾ ನಿಮ್ಮ ಗೆಳೆಯನ ಬಗ್ಗೆ, ಕುಚ್ಚಿಕ್ಕೋ ಗೆಳೆಯನ ಬಗ್ಗೆ? ಆಕ್ಚುಲಿ ಪ್ರತಾಪ್ ಅವ್ರು ಇಲ್ಲಿಗೆ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಈಗ ತಾನೇ ಬೇರೆ ಹೇಳ್ತಿದ್ರಲ್ಲ, ಅದೇ ಸತ್ಯ ಹೇಳಿ. ನನ್ ಪಕ್ಕ ಅದಕ್ಕೆ ಕೂತಿದ್ದು. ಇಲ್ಲ ಇಲ್ಲ ಇಲ್ಲ, ಇಲ್ಲ, ಏನ್ ಇಲ್ಲಿ ಏನ್ ಗೊತ್ತಾ, ಬಿಗ್ ಬಾಸ್ ತರ ನಾಮಿನೇಷನ್ ಎಲಿಮಿನೇಷನ್ ಇರಲ್ಲ. ನಿನ್ ಬಾಯಲ್ಲಿರೋದು ಕಿವಿಲಿರೋದು ಮನ್ಸಲ್ಲಿರೋ ಸತ್ಯ ಹೇಳು. ಇಲ್ಲ ಇಲ್ಲ ಇಲ್ಲ, ಪ್ರತಾಪ್ ಇಸ್ ಎ ಗುಡ್ ಆಕ್ಟರ್. ಯಾಕೆಂದ್ರೆ ಅವ್ನು ಗಿಚ್ಚಿ ಗಿಲಿ ಗಿಲಿಲಿ ಚೆನ್ನಾಗಿ ಪ್ರೂವ್ ಮಾಡ್ತಾನೆ, ಅದು ಭರವಸೆ ನನಗಿದೆ. ಆಕ್ಟ್ ಮಾಡ್ತಾನೆ ನಾನು. ಡೌ 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 ತುಕಲಿ ಒಬ್ಬ ಬಿಗ್ ಬಾಸ್ ಮುಂಚೆ ಇದ್ದ ಪ್ರತಾಪ್ಗೂ ಬಿಗ್ ಬಾಸ್ ಆದ್ಮೇಲಿನೋ ಪ್ರತಾಪ್ಗೂ ಏನ್ ಡಿಫರೆನ್ಸ್ ಆಕ್ಚುಲಿ? ಮುಂಚೆ ಯಾವುದಕ್ಕೂ ಉತ್ತರ ಕೊಡ್ತಾ ಇರಲಿಲ್ಲ. ಏನಾದರೂ ಟೀಕೆ ಟಿಪ್ಪಣಿಗಳು ಬಂದರೆ ನನ್ನ ಪಡಂಗೆ ನಾನೇ ಇರ್ತಿದ್ದೆ. ಶೋ ಗೆಲ್ಲೋದಕ್ಕಿಂತ ನನ್ನನ್ನು ನಾನು ಗೆಲ್ಲೋಕೆ ಹೋಗಿದ್ದೆ, ಗೆದ್ಕೊಂಡು ಬಂದಿದ್ದೀನಿ ನಾನು. ಅದಕ್ಕೆ ಖುಷಿ ಇದೆ. ಓಕೆ, ಈಗ ಬಿಗ್ ಬಾಸ್ ಇಂದ ಆಚೆ ಬಂದ ಮೇಲೆ ಜನ ಎಲ್ಲ ನಿಮ್ಮನ್ನ ಯಾವ ರೀತಿ ಪ್ರೀತಿ ಕೊಡ್ತಾ ಇದಾರೆ? ಪ್ರೀತಿಯಿಂದ ಡ್ರೋನು ಅಂತಾರೆ, ಪ್ರತು ಅಂತಾರೆ. ಭಾಳ ಸಂತೋಷ ಆಗುತ್ತೆ. ನನಗೆ ಎಲ್ಲದಕ್ಕಿಂತ ಖುಷಿಯಾಗಿದ್ದು ಅಷ್ಟು ಫ್ಯಾನ್ ಫಾಲೋಯಿಂಗ್ ಪೇಜ್ಗಳು ನೋಡಿ. ಹೌದು, ಯಾರಿಗೂ ₹1 ಕೊಟ್ಟಿಲ್ಲ, ಒಂದಿನ ಏನು ಅಂತ ಕೇಳಲಿಲ್ಲ, ಎತ್ತ ಅಂತ ಕೇಳಿಲ್ಲ. ಅವ್ರ ಪರಿಚಯ ನನಗಿಲ್ಲ, ನನ್ನ ಪರಿಚಯ ಅವ್ರಿಗಿಲ್ಲ. ಅಷ್ಟೂ ಜನ ಫ್ಯಾನ್ ಪೇಜ್ಗಳು ಮಾಡಿಕೊಂಡು ಊರಲ್ಲಿ ಅಷ್ಟಷ್ಟು ಮೊಬೈಲ್ಗಳು ಇಟ್ಕೊಂಡು ವೋಟ್ ಮಾಡಿಕೊಂಡು ಕೋಟ್ಯಾಂತರ ಸಂಖ್ಯೆಯಲ್ಲಿ ವೋಟ್ ಮಾಡಿದ್ದಾರೆ. ಅಂಥ ಜನಗಳಿಗೆ ನನ್ನ ಕಡೆಯಿಂದ ಏನು ಕೊಡೋಕ್ಕಾಗದೇ ಇದ್ರು ಅಷ್ಟು ಪ್ರೀತಿ ಕೊಟ್ಟಿದ್ದಾರಲ್ಲ, ನನಗೊಂದು ಹೊಸ ಜೀವನ ಕೊಟ್ಟಿದ್ದಾರೆ. ಭಾಳ ಸಂತೋಷ ಆಗ್ತಿದೆ. ಅವ್ರ ಬಗ್ಗೆ ನನಗೆ ಭಾಳ ಹೆಮ್ಮೆ ಇದೆ. ವೆರಿ ನೈಸ್, ವೆರಿ ನೈಸ್. ವೈ ಗಿಚ್ಚಿ ಗಿಲಿ ಗಿಲಿ? ಗಿಚ್ಚಿ ಗಿಲಿ ಗಿಲಿ ಅಂತಲ್ಲ, ಚಾನಲಿಂದ ಯಾವುದೇ ಒಂದು ಸಣ್ಣ ಪಾತ್ರ ಹೇಳಿದ್ರು ಮಾಡ್ಬೇಕು. ಯಾಕಂದ್ರೆ ನನಗೆ ಒಂದು ಜೀವನ ಕೊಟ್ಟಂತ ಚಾನೆಲ್ಲು, ಜನಗಳ ಮನಸ್ಸಲ್ಲಿ ಪ್ರೀತಿ ಮೂಡಿಸ್ತಂತ ಚಾನೆಲ್ಲು. ಚಾನಲ್ ಒಂದೇ ಅಂತಲ್ಲ, ಚಾನಲ್ ಪಾತ್ರ ಎಷ್ಟಿದೆಯೋ ಅಷ್ಟೇ ಪಾತ್ರ ಸುದೀಪ್ ಸರ್ದಿದೆ. ಒಂದು ದಿನ ಆ ವ್ಯಕ್ತಿ ಯಾರು ಹೇಗೆ ಮಾತಾಡಿದ್ರು ಹೆಂಗೆ ಮಾತಾಡಿದ್ರು ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ದಾರೆ. ಎಲ್ರು ಹೊರಗಡೆ ಹೋಗಿ ಏನೇ ಮಾತಾಡಿದ್ರು ಅವ್ರಿಗೂ ಮರ್ಯಾದೆ ಕೊಟ್ಟಿದ್ದಾರೆ. ಸರ್ ಮೇಲೆ ನಾನು ಹೊರಗಡೆ ಹೋಗಿದ್ದು ಮಾಡಿದ ಮೊದಲನೇ ಕೆಲಸನೇ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರನ್ನ ಫಾಲೋ ಮಾಡಿದ್ದು. ಓಕೆ, ಬಿಗ್ ಬಾಸ್ ನಿಮ್ ಲೈಫಲ್ಲಿ ಏನು? ನನ್ನ ತಂದೆ ತಾಯಿ ಸ್ಥಾನ ಬಿಟ್ರೆ ನೆಕ್ಸ್ಟ್ ಅವ್ರಿಗೇನೆ ಈಗ ಸದ್ಯಕ್ಕೆ. ಶೋ ಬಗ್ಗೆ ಬಹಳ ಬೇರೆ ಅಭಿಪ್ರಾಯ ಇತ್ತು ನನಗೆ ಮೊದಲನೇ ವಾರದಲ್ಲಿ ಹೋದಾಗ. ಹಾಗೆ ತೋರಿಸ್ತಾರೆ, ಹೀಗೆ ತೋರಿಸ್ತಾರೆ ಅಂತ. ನಾನಾಗಿದ್ದೆ, ಅದನ್ನ ಹಾಗೆ ತೋರಿಸಿದ್ದಾರೆ. ಸುಮ್ಮನೆ ಕೂತಿರೋದನ್ನೆಲ್ಲ ತೋರಿಸಿದ್ದಾರೆ, ಒಂದಷ್ಟು ಮಾತುಗಳನ್ನೆಲ್ಲ ತೋರಿಸಿದ್ದಾರೆ, ಬೇರೆಯವ್ರು ಮಾತಾಡಿರೋದು ತೋರಿಸಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಒಂದೊಂದು ಸುಮ್ನೆ ಮಾತಾಡಿರೋದೆಲ್ಲ ಆ ರೀತಿ ಹೊರಗಡೆ ಓಡಿಲ್ಲ. ಅದೇನ್ ಗೊತ್ತಾ, ಮಜಾ ಏನ್ ಗೊತ್ತಾ, ನಿಮ್ಮನ್ನ ತೋರಿಸ್ಬೇಕು ಅಂತ ಇಲ್ಲೇ ಇದ್ರು ಕೆಲವ್ರು ಇರ್ತಾರೆ ಬೀಮ್ ಬ್ಯಾಗ್ ಮೇಲೆ ಕೂತ್ಕೊಂಡು ಅಣ್ಣ ನೋಡ್ದೇಣ ಸುಮ್ಮ ಕೂತ ನೋಡೋಣ ಅವ್ರ ಹಂಗೆ ಹೇಳಿದಾಗ ತೋರಿಸ್ಲೇಬೇಕು. ಸುಮ್ಮನೆ ಕೂತಿರೋದು ಇನ್ನೇನ್ ಮಾಡ್ತಾರೆ? ಸೊ ಇವಾಗ ಜಡ್ಜಸ್ ನ ಕೇಳ್ಬೋಣ. ಜಡ್ಜಸ್, ಕಂಗ್ರಾಟ್ಸ್ ಪ್ರತಾಪ್ ಅವರೇ. ಥ್ಯಾಂಕ್ ಯು ಸರ್. ಈಗ ಏನ್ ಮಾತಾಡ್ತಿದ್ದಾರೆ ಜನ? ಸರ್ ಒಳ್ಳೆ ಮಾತುಗಳಾಡ್ತಿದ್ದಾರೆ. ಹೊಸ ಜೀವನ ಇದೆ, ಜವಾಬ್ದಾರಿ ಇದೆ, ಅದನ್ನ ಕೆಲ್ಸ ಮುಖಾಂತರ ತೋರಿಸಿ ಅಂತ ಹೇಳ್ತಾ ಇದಾರೆ. ಮನೆ ಮಗನ್ ತರ ಕಾಣ್ತಾ ಇದಾರೆ. ವೆರಿ ಗುಡ್. ಬಹಳ ಪ್ರೀತಿ ತೋರಿಸ್ತಾ ಇದಾರೆ ಸರ್. ಈಗ ನಾನು ಒಂದು ಮಾತು ಹೇಳ್ಬಿಡ್ಲಾ? ಹೇಳಿ ಸರ್. ಈಗ ನೀವು ಎಲ್ಲವನ್ನೂ ಮರ್ತು ಬಿಡಬೇಕು. ಹಾ ಸರ್. ಈಗ ನೀವು ನಿಮ್ಮನ್ನ ಹೊಗಳೋ ಜನಕ್ಕೆ, ನಿಮ್ಮನ್ನ ಇಷ್ಟಪಡೋ ಜನಕ್ಕೆ ಗಿಚ್ಚಿ ಗಿಲಿ ಗಿಲಿ ವೇದಿಕೆ ಮೇಲೆ ಕೊಡ್ಬೇಕಾಗಿರೋದು ಒಂದೇ, ನಿಮ್ಮ ಪರ್ಫಾರ್ಮೆನ್ಸ್ ಇಂದ ಮಜಾ ಕೊಡ್ಬೇಕು ಜನಕ್ಕೆ. ಹಾ ಸರ್. ನೀವು ನಮ್ಮ ಜೊತೆ ಇದ್ದೀರಾ, ನೀವು ನಮ್ಮವ್ರು. ಇವಾಗ ಇವಾರ ಗಿಚ್ಚಿ ಗಿಲಿ ಟೀಮ್ ಓಡ್ರ ಚಪ್ಪಾಳೆ ಅಲ್ವಾ? ನಿಮ್ಮ ಜೊತೆ ನಿಮ್ಮ ನೋಡ್ಕೊಳ್ಳಿಕ್ಕೆ ನಿಮ್ಮ ಸ್ನೇಹಿತರ ಇದ್ದಾರೆ, ತುಕಾಲಿ ಇದ್ದಾರೆ. ಈ ಮನುಷ್ಯ ಒಳಗ್ ಹೋದಾಗ ಒಂದೇ ವಾರ ಅಂತ ಅನ್ಕೊಂಡಿದ್ದು, ಆ 2ನೇ ವಾರದಿಂದ 2ನೇ ಸ್ಥಾನಕ್ಕೆ ಬರುವಂತ ಒಂದು ಮೆಟ್ಟಿಲ್ ಯಾರು ಹೇಳಿ ಸರ್? ಯಾರು? ಆ ಒಬ್ಬ ಓಪನ್ ಅಪ್ ಮಾಡಿಸಿದಂತ ಓಪನ್ ಸ್ಟಾರ್ ತುಕಾಲಿ. ನನಗನ್ಸ್ತಾ ಇದೆ ಒಂದೇ ಒಂದು, ಇವರಿಬ್ರು ಅವ್ರನ್ನ ಅಲ್ಲಿ ನೋಡಕ್ಕೆ ಜೊತೆಲಿ ತುಕಾಲಿನೂ ಇರ್ಬೇಕು ಅಂತ ಅನಿಸ್ತಾ ಇದೆ. ನಂಗೆ ಯಾಕೋ ಬೇಡ ಅನ್ನಿಸ್ತೈತೆ. ಮತ್ಬಿಡಲ್ವಾ ಬಿಗ್ ಬಾಸ್ ನ? ಅಲ್ಲ, ಬಿಗ್ ಬಾಸ್ ಮರಿಬಹುದು. ತುಕಾಲಿ, ನಿಮ್ ಪರವಾಗಿ ಮಾತಾಡೋರು ಏಕೈಕ ವ್ಯಕ್ತಿ ಸಾಧು ಸರ್ ಅಂತ ಒಪ್ಪದ್ರಿ ತಾನೆ? ಒಪ್ತೇನೆ. ಮತ್ತ ಅವ್ರು ಹೇಳದ್ಮೇಲೆ ಅದ್ನ್ಯಾಕೆ ಒಪ್ತಲ್ಲ ಈಗ?
ಯಾಕಂದ್ರೆ ನೀವು ಕೂಡ 100 ದಿನಕ್ಕೆ ಮೇಲೆ ಜೊತೆಲಿದ್ದವರು, ನಿಮಗೂ ಸಮಾನ ಒಂದು ಬೇಡಿಕೆ ಬಿಗ್ ಬಾಸ್ ಅಲ್ಲಿ ಇತ್ತು. ಈಗ ಹೇಳಿ, ಗಿಲಿ 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 ಗಿಚ್ಚಿ ಗಿಲಿ ಗಿಲಿ ಹೇಳಿ. ಆಹಾ, ಸರ್ ಆಕ್ಚುಲಿ ಇನ್ಮೇಲೆ ನಮ್ದು ಸಾಂಗ್ ಟ್ಯೂನ್ ಚೇಂಜ್ ಮಾಡಿ ಇವ್ರಿಬ್ರು ಹೇಳಿದ್ರೆ ಇಟ್ಕೊಳ್ಳಿ. ಯಾವ್ದದು? ನಮ್ ಶೋನು ಅವಾಗ ಇಡೀ ದೇಶಕ್ಕೆ 2ನೇ ಸ್ಥಾನ ಬಂದ್ರು ಬಂತು. ಏನ್ ಹೇಳಕ್ಕಾಗಲ್ಲಪ್ಪ. ಶ್ರುತಿ ದೀದಿ ಅವ್ರೆ ಹೇಳಿ. ಪ್ರತಾಪ್, ಮ್ಯಾಮ್ ನಿಮ್ಮನ್ನ ಗಿಚ್ಚಿ ಗಿಲಿಗಿಲಿ ವೇದಿಕೆಯಲ್ಲಿ ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಪ್ರತಾಪ್ಗೆ ಈ ವೇದಿಕೆಗೆ ಪ್ರೀತಿಯ ಸ್ವಾಗತ. ಖಂಡಿತ ಮ್ಯಾಮ್. ಏನ್ ಗೊತ್ತಾ ಪ್ರತಾಪ್, ಪ್ರಪಂಚದಲ್ಲಿ ಅದೃಷ್ಟವಂತರನ್ನ ನೋಡಿದೀನಿ, ಆದ್ರೆ ಪ್ರತಾಪ್ನಂತ ಅದೃಷ್ಟವಂತರನ್ನ ನಾನು ನೋಡಕ್ ಸಾಧ್ಯನೇ ಇಲ್ಲ ಅನ್ನೋಷ್ಟು ಅದೃಷ್ಟ ಮಾಡಿದಿರಿ ನೀವು. ಅಷ್ಟೆಲ್ಲ ಸಮಾಜದಲ್ಲಿ ನಡೆದಿದ್ರು ಕೂಡ ಒಂದು ಶೋನಲ್ಲಿ ಒಂದು 100 ದಿನದಲ್ಲಿ ಇಡೀ ನಿಮ್ಮ ಬದುಕಿನ ವಿಚಾರವೇ ಬದಲಾಗೋದಿದೆಯಲ್ಲ, ಆ ಅವಕಾಶ ಯಾರಿಗೂ ಸಿಕ್ಕಲ್ಲ ಪ್ರತಾಪ್. ನೀವು ಅಲ್ಲಿ ವೇದಿಕೆಯಲ್ಲಿ ಅಷ್ಟು ಜನರ ಮನಸ್ಸನ್ನ ಗೆಲ್ಲುವಂತ ಯಾವ ವಿಚಾರಗಳು ನಡೀದೇ ಹೋದ್ರು ಜನ ನಿಮ್ಮನ್ನ ಪ್ರೀತಿಸಿದಂತ ರೀತಿ ಇದೆಯಲ್ಲ, ಅದಕ್ಕೆ ನೀವು ಅದೃಷ್ಟವಂತರು ಅಂತ ನಾನು ಹೇಳ್ತಾ ಇದ್ದೀನಿ. ಆ ಅದೃಷ್ಟ ಬೇರೆ ಯಾರಿಗೂ ಬರಕ್ಕೆ ಸಾಧ್ಯ ಇಲ್ಲ ಪ್ರತಾಪ್. ಋಣ ತೀರಿಸುವಂತ ಅವಕಾಶನೂ ಯಾರಿಗೂ ಸಿಕ್ಕಲ್ಲ ಪ್ರತಾಪ್. ಹೌದು ಮ್ಯಾಮ್. ಒಂಥರ ಜನರನ್ನ ಮನರಂಜನೆ ಮಾಡ್ತಾ ಏನೋ ನಿಮ್ಮನ್ನ ಪ್ರೀತಿಯಿಂದ ಕೈ ಹಿಡಿದಂತ ಜನಕ್ಕೆ ತಿರುಗಿಸಿ ನೀವೇನಾದ್ರೂ ಕೊಡೋದಕ್ಕೆ ಒಂದು ಅವಕಾಶ ಮತ್ತೆ ಕೊಟ್ಟಿದ್ದಾರೆ ಅಂತ ನಾನು ಅಂತೀನಿ. ಆಲ್ ದ ಬೆಸ್ಟ್ ಪ್ರತಾಪ್. ಧನ್ಯವಾದ ಮ್ಯಾಮ್, ಧನ್ಯವಾದ. ಆಕ್ಚುಲಿ ಬಿಗ್ ಬಾಸ್ ಇಲ್ಲದೆ ಇದ್ದಿದ್ರೆ ನಿಮ್ ಜೀವನ ಏನಾಗಿರ್ತಿತ್ತು ಅಂತ ಅನ್ಸುತ್ತೆ. ಅಂದ್ರೆ ಈ ದಿನ ಯಾವುದೋ ಒಂದು ಊರಲ್ಲಿ ಒಂದು ಸಣ್ಣ ಸಂಸ್ಥೆ ನಡೆಸ್ಕೊಂಡು ಅದರಿಂದ ಒಂದು ಮೂರ್ಖ ಸಂಪಾದನೆ ಮಾಡಿಕೊಂಡು ನಮ್ಮ ಅಪ್ಪ ಅವನ್ನ ಎಲ್ಲಿದ್ರು ಅಲ್ಲೇ ಇಟ್ಬಿಟ್ಟು ಬಹುಶಃ ಬದುಕಿರೋ ತನಕ ಅವ್ರನ್ನ ನೋಡ್ತಿದ್ನೋ ಇಲ್ವೋ ನನಗೆ ಗೊತ್ತಿರಲಿಲ್ಲ. ನನ್ನಿಂದ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾನು ದೂರನೇ ಉಳ್ಕೋತಿದ್ನೇನೋ. ಇವತ್ತದು ಎಲ್ಲದಕ್ಕಿಂತ ಹೆಚ್ಚಾಗದು ಮರಳಿ ಸಿಕ್ಕಿದೆ ನನಗೆ. ಅದಕ್ಕೆ ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ಅಪ್ಪ ಭಾಳ ಖುಷಿಯಾಗವ್ರೆ, ನನ್ನ ತಂಗಿ ಖುಷಿಯಾಗವಳೆ, ನಮ್ಮೂರ್ನವ್ರು ಖುಷಿಯಾಗವ್ರೆ, ಸಿಗ್ಬೇಕಾಗಿರೋ ಮರ್ಯಾದೆ ಎಲ್ಲ ಸಿಗ್ತಾ ಇದೆ. ಅದಕ್ಕೆ ಹೆಮ್ಮೆ ಅನ್ಸುತ್ತೆ ಸರ್. ಖಂಡಿತವಾಗ್ಲು, ಯಾಕಂದ್ರೆ ಅದಕ್ಕೆ ಸಾಕ್ಷಿನೇ ನಮ್ಮ ತುಕಾಲಿ ಸಂತೋಷ್. ಇವ್ರನ್ನ ಸಂತೋಷ್ನ ಅವ್ರು ಕರ್ಸಿದ್ರು, ಪಾಪ ಅವ್ರ ಜೊತೆಲಿದ್ರಲ್ಲ, ಅವ್ರನ್ನ ಕರ್ಸಿ ಒಂದ್ಸಲ ಹ್ಯಾಂಡ್ ಲೋಡಿಸಿ. ಈಶಾನಿ ದೀದಿ ಬನ್ನಿ. ಎಲ್ಲರಿಗೂ ಚಂದ್ರಪ್ರಭನ್ ಪರ್ಮಿಷನ್ ತಗೊಳ್ಳಿ ಒಂದ್ಸಲಿ ಪ್ಲೀಸ್. ಸರ್ ಬನ್ನಿ ಈಶಾ. ನೋಡಿ, ಇವಾಗ ನನಗೆ ಸಮಾಧಾನ ಆಯ್ತು. ಈಗ ನನಗೂ ಮಾತಾಡೋಕ್ಕೆ ಒಂದು ಬೆಲೆ ಬಂತು. ಪ್ರತಾಪ್ ಅವರೇ, ನಿಮಗೆ ಮೋಸ್ಟ್ ವೆಲ್ಕಮ್ ಟು ದಿಸ್ ಶೋ. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲ ಟ್ಯಾಲೆಂಟ್ನು ತೋರಿಸಿ ವೈಮನಸ್ಯ ಮರೀರಿ. ನಮ್ಮ ಉದ್ದೇಶ ಒಂದೇ, ಜನನ ನಗ್ಸೋದಷ್ಟೇ. ಖಂಡಿತ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಪ್ರೀತಿಯ 3 ಜನ ಗೆಳೆಯರು, ಒಬ್ಬರ ಬಿಟ್ಟು ಒಬ್ರು ಇರಲ್ಲ ಒಂದಿನ. ಅಂತ ಸ್ನೇಹಿತರು ಇವರು. ಇನ್ನು ತುಕಾಲಿ ಬೇಕಾದ್ರೆ ಬಿಟ್ಟಿದ್ದು ಬಿಡ್ತಾನೆ, ಈಶಾನಿ ಪ್ರತಾಪ್ ಒಂದಿನ ಬಿಟ್ಟಿರಲ್ಲ, ಅಷ್ಟು ಸ್ನೇಹಿತರು ಅವರಿಬ್ರು. ಈ ಮೊಮೆಂಟ್ ನಾವು ಸೆಲೆಬ್ರೇಟ್ ಮಾಡ್ಲೇಬೇಕು. ಸಾಂಗ್ ಬರ್ಲಿ. ಹೌದು, ಏನಂತ್ಯಪ್ಪ, ಖಂಡಿತವಾಗ್ಲು ಮಾತು ಬರದೇ ಇರೋಷ್ಟು ಖುಷಿ ಆಗಿದೆ. ನೀವೇನಂತೀರಿ? ಶಿ ಇಸ್ ಕ್ರೈಯಿಂಗ್. ಆನಂದ ಬಾಷ್ಪ ಅದು. ನಿಜವಾಗ್ಲು ಅವ್ರಿಗೆ ಆನಂದ ಬಾಷ್ಪ, ನಿಂಗೆ ಆನಂದ ಪುಷ್ಪ ಬರ್ತಾ ಇದೆ. ಇಲ್ಲಿ ಈಗ ಒಂದು ಸಾಂಗ್ ಬರುತ್ತೆ, ಜಪಾನ್ ಇಂದ ನಿಮ್ಮ ಫ್ಯಾನ್ ಒಬ್ರು ರಿಕ್ವೆಸ್ಟ್ ಮಾಡಿದ್ದಾರೆ, ಕೈ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ಬೇಕಾದ್ರೆ. ಓಕೆ, ಜಪಾನ್ ಫ್ಯಾನ್ ಕೋಣಿಚಿವಾ, ಕೈ ಕೈ ಬೇಡಿಕೆ ಇದೆ. ಏನಿದು? ಸ್ಟೇಜ್ ಏನಾದ್ರೂ ತೂತ್ಗೀತಾಯ್ತಾ ನೋಡಪ್ಪ.
ಅಮೇಸಿಂಗ್ ಎನರ್ಜಿ. ಬಟ್ ಎಷ್ಟು ಖುಷಿ ಆಗ್ತದೆ. ತುಂಬಾ ಖುಷಿ ಅಲ್ಲ, ಆಗ್ತದೆ. ನಿಮ್ಮ ಗೆಳೆಯರ ಜೊತೆ ಮನಸ್ಫೂರ್ತಿ ಹೇಳ್ತೀನಿ, ಇಶಾನಿಧಿ ಏನೇ ಅಂದಿರ್ಬೋದು, ಒಬ್ಬ ಒಳ್ಳೆ ಹೆಣ್ಮಗಳು. ಬಿಟ್ಬಿಡಿ ಏನೇ ಆಗಿದ್ರು ಮನೆ ಒಳಗಡೆ ಒಳ್ಳೇದಾಗ್ಬೇಕು. ಈ ಶೋ ಇಂದ ಎತ್ತರಕ್ಕೆ ಬೆಳಿಬೇಕು ಇಶಾನಿಧಿ. ಒಳ್ಳೇದಾಗ್ಲಿ ದೀದಿ. ನಿಜವಾಗ್ಲೂ ಕಣ್ಣಲ್ಲಿ ಇರೋದು. ಈ ವೇದಿಕೆ ಸಿಕ್ಕಿರೋದು ಚೆನ್ನಾಗಿ ಎಲ್ಲರಿಗೂ ನಗಿಸಿ ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಐ ವಿಶ್ ಆಲ್ ಆಫ್ ಅಸ್ ಆಲ್ ದ ಬೆಸ್ಟ್ ಅಂಡ್ ಎವ್ರಿಬಡಿ ಎಲ್ಸ್. ಲೆಟ್ಸ್ ಗೋ. ಎಸ್, ಥ್ಯಾಂಕ್ ಯು ಶಾಲಿ. ಇಂಪಾರ್ಟೆಂಟ್ ಘಟ್ಟಕ್ಕೆ ಬಂದಿದ್ದೀವಿ ಕಾರ್ಯಕ್ರಮದ್ದು. ಕಡೆಯದಾಗಿ ಉಳಿದಿರೋದು ಯಾರು? ಪ್ರತಾಪ್. ಹಾ ಸರ್. ನಿಮಗೆ ಯಾವ ಮೆಂಟರ್ ಬೇಕು? ಮಾನಸ ಇದ್ದಾರೆ, ತುಕಾಲಿ ಇದ್ದಾರೆ, ಯಾರು ಬೇಕು? ನನಗೆ ತುಂಬಾ ಸದ್ಯಕ್ಕೆ ಇಷ್ಟ ಆಗಿರೋರು ಈಗ ನೋಡಿದ ತಕ್ಷಣ ಕಾಮಿಡಿ ಸಂತೋಷ್ ಅಣ್ಣನೇ. ನೋಡಿದ ತಕ್ಷಣ ಇಷ್ಟ ಆಗಿದೆ ಅಂತ ಕಣ. ಅಣ್ಣ ಬೇಡಣ್ಣ ಬೇಡ, ಅವಳು ನಾನು ಒಟ್ಟಿಗೆ ಆಕ್ಟ್ ಮಾಡೋದು, ನನ್ನ ಬಾಯಿ ಕಡಿತಾ ಇದ್ದು ಎಲ್ಲಾರು ಮಾತಾಡೋದು, ಅದೆಲ್ಲರಿಗೂ ಹೋಗೋದು ಬೇಡಣ್ಣ. ಆ ಶೋಲ್ ಗೆಲ್ಸಿದೀನಿ, ಈ ಶೋನಲ್ಲೂ ಅವನ್ನೇ ಗೆಲ್ಸಿ ಮನೆಗೆ ಹೋಗ್ಬೇಕಾಗತ್ತೆ. ಬೇಡಣ್ಣ ಬೇಡ. ಈ ಸಮಸ್ಯೆಗೆ ನನ್ನಲ್ಲಿ ಒಂದು ಪರಿಹಾರ ಇದೆ. ಹೌದು, ನಿಮಗೋಸ್ಕರ ಒಂದು ಸ್ಪೆಷಲ್ ಆಗಿ ಟಾಸ್ಕ್ ಅನ್ನ ಡಿಸೈಡ್ ಮಾಡಿದ್ದಾರೆ. ಟಾಸ್ಕ್? ಎಸ್. ಏನ್ ಟಾಸ್ಕ್? ಬನ್ನಿ ಹೇಳ್ತೀನಿ. ಇಬ್ರು ನಿಂತ್ಕೊಳ್ಳಿ. ಮಾನಸ ಅವರೇ ದಯವಿಟ್ಟು ನೀವು ಬನ್ನಿ. ಉಳಿದಿರೋ ಈ ಎರಡು ಮೆಂಟರ್ ಅಲ್ಲಿ ಪ್ರತಾಪ್ಗೆ ಮೆಂಟರ್ ಯಾರಾಗ್ತಾರೆ? ಈಗ ನಿಮ್ಮ ಮೇಲೆ ಒಂದು ಲೈಟ್ ಬೀಳುತ್ತೆ, ಹಸಿರು ಹಾಗೂ ಕೆಂಪು. ಈ ಬೆಳಕಿನ ಆಟದಲ್ಲಿ ಯಾರ ಮೇಲೆ ಹಸಿರು ಲೈಟ್ ಬೀಳುತ್ತೋ ಪ್ರತಾಪ್ನ ಮೆಂಟರ್ ಆಗ್ತಾನೆ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕಲರ್ಸ್ ಕನ್ನಡ ಇನ್ ದ ಗಿಚ್ಚಿಗಿಲಿಗಿಲಿ ಆಫ್ ಬಿಗ್ ಬಾಸ್ ಆಫ್ ದ ಚಕೋಸ್ಲಾವಕಿಯಾ ಇನ್ ದ ಕರ್ನಾಟಕ ಈ ರೀತಿಯಾದ ಬೆಳಕಿನ ಆಟ ನಡೀತಾ ಇದೆ. ಆ ಬೆಳಕಿನ ಆಟದಲ್ಲಿ ಪಾಲ್ಗೊಳ್ತಾ ಇರೋ ಮಾನಸ ಹಾಗೂ ತುಕಾಲಿ ಇಬ್ರಿಗೂ ಆಲ್ ದಿ ಬೆಸ್ಟ್. ಯಾರ ಮೇಲೆ ಹಸಿರು ಲೈಟ್ ಬೀಳುತ್ತೋ, ಅದೇ ಕಾನ್ಸ್ಟೆಂಟ್ ಆಗಿ ಒಂದು 10 ನಿಮಿಷ ಇರುತ್ತೋ, ಅವರು ಪ್ರತಾಪ್ನ ಮೆಂಟರ್ ಆಗ್ತಾರೆ. ಹಸಿರು ಫಸ್ಟೇ ಹಾಕಿ ನಿಲ್ಸ್ಬಿಟ್ಟವ್ರು ಪಾಪ ಅವನಿಗೆ. ಆರ್ ಯು ರೆಡಿ ಮಾನಸ? ನೋ. ಏನ್ ತಲೆ ಕೆರ್ಸ್ಕೊಬೇಡ. ಈಗ ಶುರು ಆಗ್ಲಿ ಪ್ರತಾಪ್ಗೋಸ್ಕರ ಬೆಳಕಿನ ಆಟ. ಬೆಳಕಿನ ಆಟ ಸ್ಪೀಡ್ ಆಗ್ಲಿ, ಹೃದಯದ ಬಡಿತ ಒಳಗೋಗ್ಲಿ, ಒಳಗಿರೋದು ಆಚೆ ಬರ್ಲಿ, ಆಚೆ ಇರೋದು ಒಳಗೋಗ್ಲಿ. ಲೆಟ್ಸ್ ಗೋ ಫಾರ್ ದ ರಿಸಲ್ಟ್. 5, 4, 3, 2, 1. ಆಟದಲ್ಲಿ ಸಣ್ಣ ಬದಲಾವಣೆ. ಕೆಂಪು ಬಂದವರೇ ಸೆಲೆಕ್ಟ್ ಆಗಿದ್ದಾರೆ. ಬನ್ನಿ ಮಾನ್ಸ, ಕಾಮಿಡಿ ಶೋ ಅವಾಗ ಕಾಮಿಡಿ ಮಾಡ್ತಾ ಇರ್ತೀನಿ ಬಾಮ್ಮ. ಆಕ್ಚುಲಿ ಪ್ರತಾಪ್ ಬರಕ್ ಮುಂಚೆನೆ ನಾವು ಡಿಸೈಡ್ ಮಾಡಿದ್ವಿ, ಯಾಕಂದ್ರೆ ದೀದಿ ಇಲ್ಲದೆ ಬಾಳಿಲ್ಲ. ನೀನೇನ್ ಹಾಡಲ್ ಮಧ್ಯೆ ಬರಕ್ ಹೋಗಿಲ್ಲೇನಾ? ಮ್ಯೂಸಿಕ್ ಇರ್ಲಿ, ಒಟ್ಟಲ್ಲಿ ನಿಮಗೆ ಮತ್ತೊಮ್ಮೆ ದೀದಿಯರ ದಾದಾ ಅನ್ನೋ ಪಟ್ಟ ಸಿಕ್ಕಿದೆ. ಮತ್ತೊಮ್ಮೆ ನಿಮ್ಗೆ ಮಾನಸ ದೀದಿ ಸಿಕ್ಕಿದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ? ನಾನೇನಾ? ಬೇಡವಾ? ಪ್ಲೀಸ್. ವೆಲ್ಕಮ್ ಟು ಗಿಚ್ಚಿಗಿಲಿಗಿಲಿ. ಥ್ಯಾಂಕ್ಸ್ ದೀದಿ. ಆಗ್ಲಿ, ಆಲ್ ದಿ ಬೆಸ್ಟ್. ಬಲೆ ಚಪ್ಪಾಳೆ. ಎಲ್ಲರ ಮೇಲೂ ಒಂಥರ ಕುಹಕನ್ನು ತೋರಿಸಿ. ನಡೀಲಿ ಉತ್ಸವ. ಮಾನಸ ಎಷ್ಟು ಖುಷಿ ಆಗ್ಬಿಟ್ರು ಗೊತ್ತಾ? ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಕೂತ್ಕೊಳ್ಳಿ. ಥ್ಯಾಂಕ್ ಯು. ಬಹಳ ಬಹಳ ಖುಷಿ ಆಯ್ತು ನನಗೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಕಟ್ಟ ಕಡೆಯದಾಗಿ ಇನ್ನೊಬ್ಬರೇ ಒಬ್ರು ಉಳಿದಿರೋದು. ಯಾರಿಗೂ ಬೇಡವಾದ, ಯಾರಿಗೂ ಇಷ್ಟವಿಲ್ಲದ, ಯಾವುದೇ ಬೇಡಿಕೆ ಇಲ್ಲದ, ಎಲ್ಲೂ ಸೇಲ್ ಆಗದ ತುಕಾಲಿ ಅವರು ಉಳ್ಕೊಂಡಿದ್ದಾರೆ. ತುಕಾಲಿ ನಿನಗೋಸ್ಕರ ಅಂತಾನೆ ಈಗ ಒಬ್ಬ
ಎಂಟ್ರಿ ಕೊಡ್ತಾ ಇದ್ದಾರೆ. ಹಾ ನಿನ್ನ ಖುಷಿ ಪಡಿಸಕ್ಕೆ ಅಂತಾನೆ ಇವ್ರು ಬರ್ತಾ ಇದಾರೆ. ನೋಡಕ್ ರೆಡಿನಾ? ರೆಡಿ ರೆಡಿ ಆರ್ ಯು ರೆಡಿ? ರೆಡಿ. ಕಣ್ಮುಚ್ಕೊ. ಲೆಟ್ಸ್ ವೆಲ್ಕಮ್ ಕೊನೆಯ ಮೆಂಟರ್, ಸಂತುವಿನ ಶಿಷ್ಯೆ ಅಥವಾ ಶಿಷ್ಯ ಅಥವಾ ಏನೂ ಇಲ್ಲ, ಇವ್ರನ್ನ ಬರ್ಮಾಡ್ಕೊಳ್ಳೋಣ. ಬನ್ನಿ ಚಪ್ಪಾಳೆ. ಖುಷಿ, ವೆಲ್ಕಮ್ ಟು ಗಿಚ್ಚಿ ಗಿಲಿಗಿಲಿ ಸೀಸನ್ 3. ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿ, ಒಳ್ಳೆ ರೀಲ್ಸ್ ಗಿಲ್ಸ್ ಎಲ್ಲ ಮಾಡಿ ಈಗ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಬಂದಿದ್ಯಾ. ಹಾರ್ಟ್ಲಿ ವೆಲ್ಕಮ್ ನಿಂಗೆ. ಹೌ ಆರ್ ಯು ಫೀಲಿಂಗ್ ನೌ? I want to see a different version of me. So I am super excited. ನೀನ್ ಹೇಳಪ್ಪ, ಇವಾಗ ಎಷ್ಟು ಖುಷಿ ಆಯ್ತು? ಅಣ್ಣ ತುಂಬಾ ಖುಷಿ ಆಯ್ತು. ಆಕ್ಚುಲಿ ನನಗೆ ಗಿಚ್ಚಿಗಿಲಿಗಿಲಿ ಬಂದ ಖುಷಿ ಆಗಿತ್ತು. ಖುಷಿ ಆದಾಗ ಏನಾದ್ರು ಒಂದು ಗಿಫ್ಟ್ ಬರುತ್ತೆ ಅಂತ ಅನ್ಕೊಂಡಿದ್ದೆ ಗಿಚ್ಚಿಗಿಲಿಗಿಲಿ. ಆ ಖುಷಿನೇ ನನ್ನ ಹತ್ರಕ್ಕೆ ಬಂದಿದೆ. ಇನ್ನೇನಣ್ಣ, ವಾರ ವಾರ ಖುಷಿನೇ ಅಲ್ವಮ್ಮ? ಹಾ, ಇನ್ನೊಬ್ರು ಕೇಳಿದೀನಿ, ಮಾನಸ. ಥ್ಯಾಂಕ್ ಯು ಅಣ್ಣ. ಯಾಕಮ್ಮ? ಹೇಳ್ಬೇಕಲ್ವಾ, ಎಲ್ರಿಗೂ ಹೇಳಿದ್ರಲ್ಲ, ಇಲ್ಲಿ ಕಾರ್ತಿಕ್ ಅಣ್ಣಂಗೆ ಹೇಳಿದ್ರು. ಇಂತ ಹೆಂಗಾಗಿರೋ ಕಾರ್ತಿಕ್ ಅಣ್ಣಂಗೆ ಹೇಳಿ ಅಂತ ಅಂಕಲ್ ಅಣ್ಣ ಅನ್ಬಾರ್ದ? ಅಯ್ಯೋ ನಿನ್ನಲೆ ನೀನ್ ತಲೆ ಕೆಡ್ಸ್ಕೊಬೇಡಮ್ಮ, ಅದೊಂಥರ ಹಳೆ ಟೇಪ್ ರಿಕಾರ್ಡ್ ತರ ಮಾತಾಡ್ತಾನೆ ಇರ್ತದೆ, ಅದು ಬ್ರೇಕೇ ಇಲ್ಲ. ಮತ್ ನೀನ್ ಹಳೆ ಟೇಪ್ ರಿಕಾರ್ಡ್ ನನ್ಗೆ ಯಾಕೆ ತಂದ್ಕೊಟ್ಟೆ? ಇಲ್ಲಿ ನಗೋದಿರ್ಲಿ, ಸಾಯಿಸ್ತಾ ಕೂತಾನೆ, ಅಟ್ಟನೆ ಬಿದ್ದೋಗದೆ ಮೇಡಮ್. ಆಗ್ಲಿದ್ದು ಅಣ್ಣ ಅಣ್ಣ ಅಂತ ಹೊಡ್ದು ಸಾಯಿಸ್ತಾನಿದೆ ಬಾಬಾ. ಹೋಗ್ ಪ್ಯಾಂಟ್ ಬಿದ್ದು ನೋಡ್ಕತ್ತೀನಿ, ಬರೇ ಬಂದ್ಬಿಟ್ಟು ಕಲಿಲ್ಲ ಎಲ್ಲ ಬಾಬಾ, ಬರೇ ಅಲ್ಲ ಅಲ್ಲ ಕಣೋ, ಸೀಸನ್ 3 ಫಸ್ಟ್ ಎಪಿಸೋಡ್ ಪ್ಯಾಂಟ್ ಬಿಚ್ಕೊಂಡು ಓಡಾಡಿದ್ಯಾ ಅಂದ್ರೆ ಮತ್ತೆ ಹೋಗ್ತಾ ಹೋಗ್ತಾ ಏನ್ ಇಮ್ಯಾಜಿನ್ ಮಾಡು. ಇಷ್ಟು ಸೀಸನ್ ಅಲ್ಲಿ ಬರ್ತಾ ಇರುವ ಎಲ್ಲಾ ಹೆಣ್ಮಕ್ಳನ್ನು ಗೋಳಿಕೊಂಡಿದ್ಯಾ ಅಲ್ವಾ? ಅದೆಲ್ಲಾರನ್ನು ಸೇರಿಸಿ ನಿನ್ಗೆ ಮಾನಸನ್ ಕೊಟ್ರು. ಇದು ಮೇಡಮ್, ಖುಷಿ ಮತ್ತೆ ಸಂತೋಷ ಎರಡನ್ನೂ ಒಟ್ಟಿಗೆ ನೋಡಿ ಹೇಗೆ ಅನಿಸ್ತಾ ಇದೆ? ಮೊದಲು ಖುಷಿ, ನಿನ್ನ ನೋಡಿ ತುಂಬಾ ಸರ್ಪ್ರೈಸ್ ಆಯ್ತು ನನಗೆ. Thank you so much. ಆಗ್ಲೇ ನಿರಂಜನ್ಗೆ ಹೇಳ್ದಂಗೆ ಮಕ್ಕಳು ಎಷ್ಟು ಬೇಗ ಬೆಳೀತಾರೆ ಅಂತ. ನಿನ್ನಮ್ಮ ನಾನು ಒಟ್ಟಿಗೆ ಕೆಲಸ ಮಾಡಿದ್ವಿ, ಅವಾಗ ಪುಟ್ಟು ಮಗು ನೀನು. ನಿನಗೆಲ್ಲ ಆಕ್ಟಿಂಗ್ ಬಗ್ಗೆ ಆಸಕ್ತಿ ಇದೆ, ನಿನ್ನ ರೀಲ್ಸ್ಗಳೆಲ್ಲ ನೋಡಿ ಗೊತ್ತಿತ್ತು. ಆದರೆ ಗಿಚ್ಚಿಗಿಲಿಗಿಲಿಗೆ ಬರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಗಿಚ್ಚಿಗಿಲಿಗಿಲಿ ವೇದಿಕೆನ ಯಾಕೆ ಆರಿಸ್ಕೊಂಡೆ ಖುಷಿ? ನಿಜ ಹೇಳೋದಕ್ಕೆ ಐ ಥಿಂಕ್ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸಿಗುವಂಥ ಆಪರ್ಚುನಿಟೀಸ್ ಇನ್ನೆಲ್ಲೂ ಸಿಗಲ್ಲ. ನಾನು ರೀಸೆಂಟಾಗಿ ರಂಗಭೂಮಿ ಕೂಡ ಮುಗಿಸ್ಕೊಂಡು ಬಂದಿರೋದು. ಸೊ ಇಲ್ಲಿ ನನಗೆ ನನ್ನ ಎಲ್ಲ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ಗಳನ್ನ ಕಲಿಯೋದಕ್ಕೆ ಸಿಗುತ್ತೆ. ಹೊಸದಾಗಿ ನಾನು ಕಂಡ್ಕೋಬೋದು. ನಾನು ಈ ಒಂದು ಪಾರ್ಟ್ ಆಫ್ ಆ್ಯಕ್ಟಿಂಗ್ ನಾನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ರೆ ಅದನ್ನ ನಾನು ಇಲ್ಲಿ ಗಳಿಸ್ಬೋದು. ಹಾಗಾಗಿ ಐ ಥಿಂಕ್ ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಆಪರ್ಚುನಿಟೀಸ್ ಐ ಹ್ಯಾವ್ ಗಾಟ್. ಖುಷಿ, ಬಹುಶಃ ಈ ಗಿಚ್ಚಿಗಿಲಿಗಿಲಿ ವೇದಿಕೆಯಲ್ಲಿ ಅತ್ಯಂತ ಕಿರಿಯ ಕಂಟೆಸ್ಟೆಂಟ್ ಅಂತ ನೀವೇ ಅಂತ ಅನ್ಸುತ್ತೆ. ತುಕಾಲಿಯವರೇ, ನಿಮ್ಗಿರುವಂತ ಕಾಮಿಡಿ ಸೆನ್ಸ್, ಟೈಮಿಂಗ್ ಅದ್ಭುತ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಿ ನೀವು. ನಿಮ್ಮಲ್ಲಿರುವಂತಹ ಪ್ರತಿಭೆನ ಆ ಮಗುಗೂ ಹೇಳ್ಕೊಡಿ. ಖುಷಿ ಈ ವೇದಿಕೆಯಿಂದ ಏನ್ ಕಲಿಬೇಕು ಅಂತ ಆಸೆ ಪಟ್ಟಿದ್ಲು, ಅದು ಕಲೀಲಿ, ಒಳ್ಳೆ ಕಲಾವಿದೆ ಆಗ್ಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಖುಷಿ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಕಾಲಿ ಅಣ್ಣ, ಒಂದು ಮುಗ್ಧ ಮಗುವನ್ನ ನಿಮ್ನ ಮಡಿಲಿಗೆ ಹಾಕ್ತಾ ಇದೀವಿ. ಥ್ಯಾಂಕ್ ಯು ಅಣ್ಣ. ಅಣ್ಣನ ಸ್ಥಾನದಲ್ಲಿ, ಅಪ್ಪನ ಸ್ಥಾನದಲ್ಲಿ, ತಾತನ ಸ್ಥಾನದಲ್ಲಿ ನಿಂತು ಆ ಮಗುವಿನ ಲಾಲನೆ ಪಾಲನೆ ಮಾಡೋದು ನಿನ್ನ ಜವಾಬ್ದಾರಿ. ಓಕೆನಾ?
ಥ್ಯಾಂಕ್ ಯು ಅಣ್ಣ, ಖಂಡಿತ ಇವಳನ್ನ ಒಂದು ಒಳ್ಳೆ ಸ್ಥಾನಕ್ಕೆ ತಗೋಬರ್ತೀನಿ ಅಣ್ಣ. ಓಕೆ. ಈ ಒಬ್ಬೊಬ್ರು ಜೋಡಿನೂ ಅದ್ಭುತವಾಗಿದೆ. ಓವರ್ ಆಲ್ ಆಗಿ ಏನ್ ಅನ್ನಿಸ್ತು ಇವತ್ತಿನ ಈ ಒಂದು ಸಂಚಿಕೆ ಕೋಮಲ್ ಸರ್? ಒಂದು ಒಳ್ಳೆ ಪೇರಿಂಗ್ ಮಾಡಾದ್ಮೇಲೆ ಅವರಲ್ಲಿ ಹೇಗಿರುತ್ತೆ ಕೆಮಿಸ್ಟ್ರಿ ಅನ್ನೋದನ್ನ ಈಗ ಮುಂಬರೋ ದಿನಗಳಲ್ಲಿ ಕಾಣ್ತೀವಿ ನಾವು. ಆ್ಯಂಡ್ ಇಟ್ ವಿಲ್ ಬಿ ಅ ವೆರಿ ಟಫ್ ಟಾಸ್ಕ್ ಅವ್ರಿಗೆ. ಸುಮ್ಮನೆ ಈಗ ನಾವು ಇಷ್ಟೊತ್ತು ತಮಾಷೆಯಾಗಿ ಇಂಟ್ರೋ ಕೊಟ್ಟಿರೋದ್ರಿಂದ ಇದೇ ಮೇನ್ ಅಲ್ಲ. ಇವಾಗ ನೆಕ್ಸ್ಟ್ ಅವ್ರ ಮೇಲೆ ಜವಾಬ್ದಾರಿ ಜಾಸ್ತಿಯಾಗಿ ಎಷ್ಟು ನಗಿಸ್ತಾರೆ ಎಲ್ಲರೂ ಅನ್ನೋದು ಮೇನ್. ಇವಾಗ ಅವರ ಹಿಸ್ಟ್ರಿ, ಪ್ರೀ ಹಿಸ್ಟ್ರಿ, ಪಾಸ್ಟ್ ಎಲ್ಲ ಮಾತಾಡಿದ್ದಾರೆ. ಬಟ್ ಇವಾಗ ಇಟ್ ಈಸ್ ಅ ಲಾಂಗ್ ವೇ ಟು ವಾಕ್. ಥ್ಯಾಂಕ್ ಯು ಸೋ ಮಚ್. ಗಿಚ್ಚಿ ಗಿಲಿಗಿಲಿಯ ಎಲ್ಲ ಮೆಂಟರ್ಸ್ ಹಾಗೂ ಸೀಸನ್ 3 ಎಲ್ಲ ಕಂಟೆಸ್ಟೆಂಟ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ನಿನ್ನೆ ಮತ್ತು ಇವತ್ತು ಗಿಚ್ಚಿ ಗಿಲಿಗಿಲಿ ಸೀಸನ್ 3ಯ ಗ್ರ್ಯಾಂಡ್ ಓಪನಿಂಗ್ ನ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ನಾವಂತೂ ಸೆಲೆಬ್ರೇಟ್ ಮಾಡಿದೀವಿ. ಇನ್ಮೇಲೆ ಪ್ರತಿ ವೀಕೆಂಡ್ ನಾವೆಲ್ಲ ನಿಮ್ಮ ಮನೆಗಳಿಗೆ ಬಂದು ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತೀವಿ ಅಂತ ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಇಷ್ಟೊತ್ತು ನೀವು ನೋಡಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕ್ಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3. ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್. ಮತ್ತೆ ಸಿಗ್ತೀವಿ ಮುಂದಿನ ವಾರ. ಅಲ್ಲಿವರೆಗೂ ಟಾಡಾ ಬಾಯ್, ಟೇಕ್ ಕೇರ್, ಲವ್ ಯು, ಥ್ಯಾಂಕ್ ಯು.